ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಇಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮ ಈ ಭಾಷಾ ನಿಟ್ಟಿನಲ್ಲಿ ಇರುವಂತಹ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ಭಾಷಾ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುತ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಕನ್ಸಿಡರ್ಡ್ ಟು ಬಿ ಎ ಗ್ಲೋಬಲ್ ಲ್ಯಾಂಗ್ವೇಜ್. ಸೊ ಈ ನಿಟ್ಟಿನಲ್ಲಿ ಏನು ಪ್ರತಿಯೊಂದು ರಾಜ್ಯಗಳು ಸಹ ಅದರದೇ ಆದಂತಹ ಪ್ರಾದೇಶಿಕ ಭಾಷೆ ಇದ್ರೂ ಸಹ ಇಂಗ್ಲಿಷ್ ಅನ್ನ ಒಂದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಆಗಿ ಬಳಕೆಯಲ್ಲಿ ಇಟ್ಟಿದ್ದು. ಈ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಏನು ನ್ಯಾಯಾಲಯಗಳಲ್ಲಿ ಸಹ ಬಳಕೆಯಲ್ಲಿ ಇರ್ತದೆ. ಪ್ರಾದೇಶಿಕ ಭಾಷೆಯನ್ನ ಸರ್ಕಾರದ ಭಾಷೆಯಾಗಿ ಅಳವಡಿಕೆಯನ್ನ ಮಾಡಿದ್ರು ಸಹ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಫಾರ್ ದ ಪರ್ಪಸ್ ಆಫ್ ಕಮ್ಯುನಿಕೇಶನ್ ಅದನ್ನ ಬಳಕೆಯಲ್ಲಿ ಇಟ್ಟಿರ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇಲ್ಲ ಅಂತಂದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೂಲತಃ ಒಂದು ಕಾನೂನಿನ ಒಂದು ಕ್ಷೇತ್ರದಲ್ಲಿ ಬಂದಿರುವಂತಹ ಎಲ್ಲಾ ಕಾನೂನುಗಳಲ್ಲೂ ಸಹ ಮೂಲತಃವಾಗಿ ಬಂದಿರುವಂತದ್ದು ಏನು ವೆಸ್ಟರ್ನ್ ಕಂಟ್ರಿಯಿಂದ. ಸೊ ಈ ನಿಟ್ಟಿನಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜು ಬಹಳಷ್ಟು ಅದಕ್ಕೆ ಪ್ರಾಮುಖ್ಯತೆ ಇರ್ತದೆ. ಇಂಗ್ಲಿಷ್ ಕಲಿದಲ್ಲೇ ಇದ್ರೆ ಬಹಳಷ್ಟು ಅನಾನುಕೂಲತೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ನಮ್ಮ ಏನು ಕ್ಷೇತ್ರದ ಅಂದ್ರೆ ಕಾನೂನು ಕ್ಷೇತ್ರದ ಎಲ್ಲ ಕಿರಿಯ ವಕೀಲರಿರ್ಬೋದು ಮತ್ತು ಸಿವಿಲ್ ನ್ಯಾಯಾಧೀಶರ ಪರೀಕ್ಷಾ ಅಭ್ಯರ್ಥಿಗಳಿರ್ಬೋದು ಮತ್ತು ಜನಸಾಮಾನ್ಯರಿರ್ಬೋದು. ಸೊ ಎಲ್ರಿಗೂ ಈ ಇಂಗ್ಲಿಷ್ ಲ್ಯಾಂಗ್ವೇಜಿನ ವಿಚಾರವಾಗಿ ಒಂದು ತರಗತಿಯನ್ನ ಮಾಡಿಸೋಣ ಅಂತ ಯೋಚನೆ ಬಂತು. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಹೊಳೆದಿತ್ತು ಹೇಮಾವತಿ ಮೇಡಮ್ ಅವರು. ಸೊ ಹೇಮಾವತಿ ಮೇಡಮ್ ಅವರು ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಇವರು ಸೀನಿಯರ್ ಮ್ಯಾನೇಜರ್ ಪಬ್ಲಿಕ್ ರಿಲೇಷನ್ಸ್ ಅಂಡ್ ಕಮ್ಯುನಿಕೇಶನ್ಸ್ IIMPL ಬ್ಯಾಂಗ್ಳೂರ್ನಲ್ಲಿ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ದು, ಇವರು ಮೂಲತಃ NSDC ಸರ್ಟಿಫೈಡ್ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಆಗಿರ್ತಾರೆ. NTS ಸರ್ಟಿಫೈಡ್ ಟ್ರಾನ್ಸ್ಲೇಟರ್ ಆಗಿರ್ತಾರೆ. ಮೇಡಮ್ ಅವರು ಮಲ್ಟಿಲಿಂಗ್ವಲ್ ಕಮ್ಯುನಿಕೇಶನ್ ಪ್ರೊಫೆಷನಲ್ ವಿತ್ ಓವರ್ 15 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕಂಟೆಂಟ್ ಕ್ರಿಯೇಷನ್, ಪಬ್ಲಿಕ್ ರಿಲೇಷನ್ಸ್, ಟ್ರೈನಿಂಗ್ ಅಂಡ್ ಟ್ರಾನ್ಸ್ಲೇಷನ್. ಮತ್ತೆ ಇವರು ಮಾಸ್ಟರ್ ಡಿಗ್ರಿಯನ್ನ ಹಿಸ್ಟ್ರಿ ವಿಷಯದಲ್ಲಿ ಮತ್ತು ಇಂಗ್ಲಿಷ್ ಮೇಜರ್ ನಲ್ಲಿ ಪದವಿಯನ್ನ ಮೈಸೂರು ಯೂನಿವರ್ಸಿಟಿಯಲ್ಲಿ ಪಡೆದಿದ್ದು, ಇವರು ನ್ಯಾಷನಲ್ ಟೆಸ್ಟಿಂಗ್ ಸರ್ವಿಸ್ NTS ಒಂದು ನಿಟ್ಟಿನಲ್ಲಿ ಸರ್ಟಿಫೈಡ್ ಟ್ರಾನ್ಸ್ಲೇಟರ್. ನಮ್ಮ ನ್ಯಾಯಾಲಯಗಳಲ್ಲಿ ಟ್ರಾನ್ಸ್ಲೇಷನ್ ಕಾಪಿ ತರಬೇಕು ಅಂದ್ರೆ ನೀವು ಸರ್ಟಿಫೈಡ್ ಟ್ರಾನ್ಸ್ಲೇಟರ್ ಕಡೆಯಿಂದ ತನ್ನಿ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಮೇಡಮ್ ಅವರು ಸರ್ಟಿಫೈಡ್ ಟ್ರಾನ್ಸ್ಲೇಟರ್ ಆಗಿರ್ತಾರೆ. ಮತ್ತೆ ಇವ್ರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಸುಲಲಿತವಾಗಿ ಮಾತಾಡ್ಲಿಕ್ಕೆ ಬರ್ತದೆ. ಸೊ ಸಾಕಷ್ಟು ಟ್ರಾನ್ಸ್ಲೇಷನ್ ಅನ್ನ ಮಾಡಿರ್ತಾರೆ. ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಅನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಇವರು ಮಲ್ಟಿ ಪರ್ಸನಾಲಿಟಿಯನ್ನ ಹೊಂದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ವಕೀಲ ಮಿತ್ರರಿಗೆ, ಬಂಧುಗಳಿಗೆ, ಜನಸಾಮಾನ್ಯರಿಗೆ, ನಮ್ಮ ವಿಧಿ ಪ್ರಜ್ಞಾ ಕರ್ನಾಟಕ ಸ್ವಯಂ ಸೇವಾ ಸಂಸ್ಥೆಯ ಎಲ್ಲಾ ಸದಸ್ಯರಿಗೆ ಒಂದು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅನ್ನ ತಿಳಿಸ್ಕೊಡೋಣ. ಈ ಒಂದು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಇಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ನಾವು ತುಂಬು ಹೃದಯದಿಂದ ಬರ್ಮಾಡ್ಕೊಳ್ಳೋಣ. ಧನ್ಯವಾದಗಳು ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಜನರಲ್ಕರ್ ಸಾಹೇಬರು ಸಹ ಬಂದಿದ್ದಾರೆ. ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅವರು ಈ ಕಾರ್ಯಕ್ರಮದ ಆದ ನಂತರ ಅವರು ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಒಂದು ಅಧ್ಯಕ್ಷ ಒಂದು ಮಾತುಗಳನ್ನ ಹೇಳ್ತಾರೆ. ತದನಂತರ ಈ ಕಾರ್ಯಕ್ರಮ ಮುಗಿದ ನಂತರ ಏನು ಉಚಿತವಾಗಿ ಕಾನೂನು ಸಮಾಲೋಚನೆ ಕಾರ್ಯಕ್ರಮ ಇರ್ತದೆ. ಆ ಕಾನೂನು ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಈ ಕಾನೂನಿನ ವಿಷಯಗಳ ಮೇಲೆ, ಕಾನೂನಿನ ಸಮಸ್ಯೆಗಳ ಮೇಲೆ ಯಾರಿಗಾದರೂ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈ ಒಂದು ಕಾರ್ಯ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಮಾಡ್ತಾ ಇರುವಂತದ್ದು ಬಹಳ ದೊಡ್ಡ ಕಾರ್ಯ ಆಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಮೊದಲನೆಯ ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ. ಮೊದಲನೆಯ ಕಾರ್ಯಕ್ರಮ ಇಂಗ್ಲಿಷ್ ಗ್ರಾಮರ್ ಹಾಗೂ ಟ್ರಾನ್ಸ್ಲೇಷನ್ ವಿಷಯವಾಗಿ ಹೇಮಾವತಿ ಮೇಡಮ್ ಅವರು ನಮ್ಗೆ
ಆ ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ. ಹೇಮಾವತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಓವರ್ ಟು ಯು ಮೇಡಮ್. Good evening, everyone. Thank you, sir. That was a beautiful introduction that you gave. I'm a person with a very humble background, and I thank you for giving me this platform. ನಾನು ನಿಜ ಹೇಳ್ಬೇಕಂದ್ರೆ I'm not here to lecture or teach you, because I know you people are extremely good in your own forte and you're preparing for the highest exam. Okay, you're preparing for your judiciary exams ಅಲ್ವಾ? ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲರೂ ಕನ್ನಡ ಬ್ಯಾಕ್ಗ್ರೌಂಡೇ ಇದ್ದಾರೆ ಅಂತ ಅಂದ್ಕೊಂಡು ನಾನು ಕನ್ನಡದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಇದು ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಕೂಡ ಮಧ್ಯೆ ಬಳಸಬೇಕಾಗತ್ತೆ. ನೀವು ಅದಕ್ಕೆ ಸಹಕರಿಸಬೇಕು. ನಿಮ್ಗೆಲ್ರಿಗೂ ಕನ್ನಡನೇ ಬೇಕು ಅಂತಿದ್ರೆ ನೀವು ಚಾಟ್ ಬಾಕ್ಸಲ್ಲಿ ಕೆ ಅಂತ ಟೈಪ್ ಮಾಡ್ತೀರಾ? ಎಷ್ಟು ಜನ ಇಲ್ಲಿ ಆಕ್ಟಿವ್ ಇದ್ದೀರಾ ಅಂತ ಗೊತ್ತಾಗುತ್ತೆ. ಕನ್ನಡ ಬೇಕು ಅಂದರೆ ಕೆ ಅಂತ ಟೈಪ್ ಮಾಡಿ, ಇಂಗ್ಲೀಷ್ ಆದರೆ ಇ ಅಂತ ಟೈಪ್ ಮಾಡಿ, ಎರಡೂ ಬೇಕು ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ 2 ಅಂತ ಟೈಪ್ ಮಾಡಿ. ಓಕೆ, ಗುಡ್. ಈಗ ನಿಮ್ಗೆ ಅನ್ಸ್ಬೋದು ನಾ ಬಿ ಅಂತ ಯಾಕೆ ಹೇಳಿಲ್ಲ, ಬೋತ್ ಅಂತಂದ್ರೆ ಅಂತ. I want you people to be very alert in this class, okay? It's going to be an interactive workshop, so I want you to be very alert. ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಕಲಿಬೇಕು ಅಂತಿದ್ರೆ ನೀವು ಇದನ್ನು ನಿಮ್ಮ ಎಕ್ಸಾಮಿಗೆ ಇದು ಮಾಡ್ಕೊಂಡು ನೋಡಿ. ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮ್ಗೆ ರೆಡಿ ಆಗ್ತಾ ಇರ್ತೀರಾ, 1 ವರ್ಷದಿಂದ ಓದ್ತಾ ಇರ್ತೀರಾ, ಆದರೆ ಆ ಸ್ಪಿರಿಟ್ ಇರೋದಿಲ್ಲ. ನಾಳೆ ಎಕ್ಸಾಮ್ ಇದೆ ಅಥವಾ ಇನ್ನು 2 ದಿವಸದಲ್ಲಿ ಎಕ್ಸಾಮ್ ಇದೆ ಅಂದರೆ ನಾವು ತುಂಬ ಜಾಸ್ತಿ ಎಫರ್ಟ್ ಹಾಕಿ ಓದ್ತೀವಿ, ಮತ್ತು ಆವಾಗ ನಮಗೆ ಟಯರ್ಡ್ ಆಗೋದಿಲ್ಲ. ನಾವು ಹೇಳಿದಾಗ ನಾವು ಓದಿದ್ದೆಲ್ಲ ಬೇಗ ತಲೆಗೆ ಹತ್ತುತ್ತೆ. ಯಾಕೆ ಅಂತಂದರೆ ಅಟ್ ದ್ಯಾಟ್ ಮೂಮೆಂಟ್ ವಿ ಹ್ಯಾವ್ ದಿಸ್ ಆಡ್ರಿನಲ್ ರಶ್. ನಾವೇನು ಮಾಡ್ತೀವಿ, ನಾವು ಓದಲೇಬೇಕು ಅನ್ನೋ ಒಂದು ಹಠ ಹಿಡಿದು ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಅದೇ ಥರ ಈಗ ನೀವು ಇದನ್ನು ಕಲಿಬೇಕಾದ್ರೂ, ನೀವು ಟ್ರಾನ್ಸ್ಲೇಷನ್ ಕಲಿಬೇಕಾದ್ರೂ ಕೂಡ ತುಂಬ ಫೋಕಸ್ ಹಾಕಿ ಇದನ್ನು ಗಮನಿಸಬೇಕಾಗತ್ತೆ. ದೆರ್ ಇಸ್ ದ ಸೇಯಿಂಗ್, ನಮ್ಮ ಬ್ರೈನನ್ನು ನಾವು ಸ್ಲೇವ್ ಆಗೂ ಇರ್ಬೋದು ಬ್ರೈನಿಗೆ, ಅಥವಾ ಬ್ರೈನಿಗೆ ನಾವು ಮಾಸ್ಟರ್ ಆಗಿರ್ಬೋದು. ನೀವು ಬ್ರೈನಿಗೆ ಸ್ಲೇವ್ ಆಗಿದ್ರೆ ಅದೇನು ಮಾಡುತ್ತೆ ಗೊತ್ತಾ? ಅಯ್ಯೋ ನಾಳೆ ಓದಿದ್ರಾಯ್ತು ಬಿಡಿ, ಇವತ್ತೇನು ಕಲಿಬೇಕು ಅಂತಿಲ್ಲ, ರೆಕಾರ್ಡಿಂಗ್ ನೋಡ್ಕೊಳ್ಳೋಣ ಬಿಡಿ, ಈ ಥರ ಆಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ವೇಸ್ಟ್ ಯುವರ್ ಟೈಮ್ ಡೂಯಿಂಗ್ ದ್ಯಾಟ್. ಅದ್ರ ಬದಲು ಬ್ರೈನಿಗೆ ಹೇಳಿದ್ದು ಒಂದೇ ಚಾನ್ಸ್ ಇರೋದು, ನಾ ಈ ಒಂದು ಚಾನ್ಸಲ್ಲೇ ನಾನು ಓದಿ ಮುಗಿಸ್ಬೇಕು, ನನಗೆ ಏನೇನು ಕಲೀಲಿಕ್ಕೆ ಸಾಧ್ಯ ಇದೆಯೋ ಇದನ್ನು ಕಲೀಲೇಬೇಕು, ಇದು ಬಿಟ್ಟರೆ ನಂಗೆ ಬೇರೆ ಅವಕಾಶ ಇಲ್ಲ ಅಂತ. ಯು ಹ್ಯಾವ್ ಟು ಕ್ರಿಯೇಟ್ ದ್ಯಾಟ್ ಅರ್ಜೆನ್ಸಿ. ಆ ಅರ್ಜೆನ್ಸಿ ಕ್ರಿಯೇಟ್ ಮಾಡಿಲ್ಲ ಅಂದರೆ ಯಾವುದೂ ನಾವು ನೀಟಾಗಿ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಪ್ಕೋತೀರಾ ಈ ಮಾತನ್ನ? ಆಗುತ್ತೆ ಅಲ್ವಾ ಎಲ್ರಿಗೂ ಇದೇ ಥರ? ಪರೀಕ್ಷೆ ಸಮಯದಲ್ಲಿ ನಾವು ತುಂಬ ಫಾಸ್ಟಾಗಿ ಓದ್ತೀವಿ, ಆಮೇಲೆ ನಿದ್ದೆ ಬರೋದೇ ಇಲ್ಲ, ಓದಿದ್ದೆಲ್ಲ ತಕ್ಷಣ ಕಲ್ತ್ಬಿಡ್ತೀವಿ. ಆಮೇಲೆ 10 ಪೇಜ್ ಓದೋಕ್ಕೆ ಸಂಕಟ ಪಡ್ತಿರೋರು 300-400 ಪೇಜ್ನ ಒಂದೇ ದಿನದಲ್ಲಿ ಓದಿ ಮುಗಿಸ್ತೀವಿ ನಾವು. ಆಮೇಲೆ ಒಂದು ಯಾಕೆ ಸ್ಕಿಮ್ ಮಾಡ್ಕೊಂಡು 1 ಗಂಟೆಯಲ್ಲಿ ಮುಗಿಸ್ತೀವಿ ನಾವು. ದ್ಯಾಟ್ ಈಸ್ ಬಿಕಾಸ್ ವಿ ಕ್ರಿಯೇಟ್ ದಟ್ ಅರ್ಜೆನ್ಸಿ. ಆವಾಗ ನಮ್ಮ ಬ್ರೈನ್ ಅದನ್ನು ತಿಳ್ಕೊಳ್ಳುತ್ತೆ, ಯಾ ಐ ಹ್ಯಾವ್ ಟು ಡೂ ದಿಸ್, ಐ ಹ್ಯಾವ್ ನೋ ಅದರ್ ಆಪ್ಷನ್, ಐ ಹ್ಯಾವ್ ಟು ಗೋ ವಿತ್ ದಿಸ್ ಅಂತ. ಇಫ್ ಯು ಅಗ್ರಿ ವಿತ್ ದಿಸ್, ಪ್ಲೀಸ್ ಟೈಪ್ ಪಿ. ಕ್ಯಾನ್ ಯು ಪ್ಲೀಸ್ ಟೈಪ್ ಪಿ ಇಫ್ ಯು ಅಗ್ರಿ ವಿತ್ ದಿಸ್? Perfect. You're all with me, right? ಇವಾಗ ಒಪ್ಕೋತೀರಲ್ವಾ? ಬ್ರೈನ್ ಈಸ್ ಸಮಥಿಂಗ್ ವಿಚ್ you have to make it your slave. You have to master your brain. Don't let your brain master you. That is the first thing when you start learning anything. And in this class, I want you to implement that. Start implementing that. ನೀವು ನಿಮ್ಮ ತಲೆಗೆ ಹೇಳಿ, ನಿಮ್ಮ ಬ್ರೈನ್ಗೆ ಹೇಳಿ, ಇದು ಬಿಟ್ಟರೆ ನಂಗೆ ಅವಕಾಶನೇ ಇಲ್ಲ, ಐ ಹ್ಯಾವ್ ಟು ಸ್ಟಡಿ ಅಂತ. ಓಕೆ, ನಿಮ್ಮ ಟ್ರಾನ್ಸ್ಲೇಷನ್ ಪೇಪರ್ ನಾವು ತಗೊಂಡ್ರೆ ನಮ್ಗೊಂದು ಗೊತ್ತಾಗುತ್ತೆ. ಅದರಲ್ಲಿ 2 ಇದೆ ಅಲ್ವಾ? ಐ ಮೀನ್ 2 ಡಿವಿಷನ್ ಇದೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ. ಯು ಹ್ಯಾವ್ ಡಿಪೋಸಿಷನ್ಸ್, ಡಾಕ್ಯುಮೆಂಟ್, ಜಡ್ಜ್ಮೆಂಟ್. ಈ 3 ಸೆಕ್ಟರಲ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡ್ತೀರಾ, ರೈಟ್? ಕ್ಯಾನ್ ಯು ಗೋ ಟು ದ ಸ್ಲೈಡ್ ಸರ್? ಚೇಂಜ್ ದ ಸ್ಲೈಡ್. Yeah, if you take a look at this, you understand there are 2 divisions in your paper, and in that you have 3 variants of questions. So it's a very important topic, right? I will change the slide. You all know that this is one of the most important paper. Idu nimma score na make madutte illa break madutte.
ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಮ್ಯಾನೇಜ್ ಹೇಗೆ ಮಾಡಬೇಕು ಟೈಮನ್ನು, ಯಾವ ರೀತಿ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮತ್ತೆ ತಿಳ್ಕೊಳ್ಳೋಣ. ಈಗ ಬೇಡ, ಈಗ ನಾವು ಬೇಸಿಕ್ ಮಾತ್ರ ನೋಡ್ಕೊಂಡು ಹೋಗೋಣ. ಈ ಪೇಪರ್ನ ಕ್ರ್ಯಾಕ್ ಮಾಡಲಿಕ್ಕೆ ಬೇಸಿಕ್ ಏನು ಮಾಡಬೇಕು ಅನ್ನೋದನ್ನ ಫಸ್ಟ್ ನೋಡೋಣ. ತಯಾರಿ ಇಲ್ಲದೆ ಫಸ್ಟೇ ಹೋಗೋಕ್ಕಾಗಲ್ಲ ಅಲ್ವಾ ಯಾವುದೇ ವರ್ಕ್ಗೂ. ಹಾಗಾಗಿ ನಾವು ಟ್ರಾನ್ಸ್ಲೇಷನ್ ಅಂತ ಹೇಳಿದ್ರೆ ಮೊದಲು ಏನು ಫೋಕಸ್ ಮಾಡ್ತೀವಿ ನಾವು? ವಿ ಫೋಕಸ್ ಆನ್ ದ ಸೋರ್ಸ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಸೋರ್ಸ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಯಾವ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅದನ್ನು ನಾವು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ರೈಟ್? ಸೊ ಫಸ್ಟ್ ಸೋರ್ಸ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಅದಾದಮೇಲೆ ಟಾರ್ಗೆಟ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ನಿಮ್ಮ ವಿಷಯದಲ್ಲಿ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಆಗಿರೋದ್ರಿಂದ ಇಂಗ್ಲೀಷೂ ಗೊತ್ತಿರಬೇಕು, ಕನ್ನಡದಲ್ಲೂ ನೀವು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಇದಲ್ದೇಲೆ ಟ್ರಾನ್ಸ್ಲೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ? ಕಾಂಟೆಕ್ಸ್ಟ್, ಕಲ್ಚರಲ್ ಕಾಂಟೆಕ್ಸ್ಟ್. ಈಗ ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತೀನಿ, ನಾನು ಫೈನ್ ಅಂತ ಹೇಳ್ತೀನಿ. ಫೈನ್ ಅಂತ ಹೇಳಿದ್ರೆ ನಿಮ್ಮ ಈಗ ಲೀಗಲ್ ಆಗಿರೋದ್ರಿಂದ ನೀವೆಲ್ಲರೂ ದಂಡ ಕಟ್ಟಕ್ಕೆ ಹೊರಟೋಗ್ಬಿಟ್ಟಿರ್ತೀರ. ನನ್ನನ್ನು ಯಾರೋ ಹೌ ಆರ್ ಯು ಅಂದರೆ ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಹೇಳಿರ್ಬೋದು ನಾನು, ಅಲ್ವಾ? ಅಥವಾ ಹೌ ಇಸ್ ದ ಪೌಡರ್ ಅಂತಂದರೆ ಇಟ್ಸ್ ವೆರಿ ಫೈನ್ ಅಂತ ಹೇಳಿರ್ತೀನಿ. ಪೌಡರ್ ತುಂಬ ಸಾಫ್ಟ್ ಆಗಿದೆ ಅಥವಾ ತುಂಬ ನುಣುಪಾಗಿದೆ ಅಂತ ಅರ್ಥ ಬರುತ್ತೆ ಅಲ್ವಾ? ತುಂಬ ನುಣುಪಾಗಿರೋದನ್ನ ಫೈನ್ ಅಂತ ಹೇಳ್ತೀವಿ ನಾವು. ಆಮೇಲೆ ಇನ್ನೊಂದು ಫೈನ್ ಗೆಟ್ ಲಾಸ್ಟ್, ಹಾಗೂ ಹೇಳ್ತಾರೆ ಫೈನನ್ನು. ಅಂದರೆ ಸರಿ ಬಿಟ್ಬಿಡು ಆಯಿತು. ರೈಟ್? ಸೊ ನೀವು ಕಾಂಟೆಕ್ಸ್ಟ್ ಗೊತ್ತಿದ್ರೆ ಇಡೀ ಪ್ಯಾರ ಓದಿದಾಗ ಆ ಕಾಂಟೆಕ್ಸ್ಟ್ ಜೊತೆ ವರ್ಡ್ದು ಮೀನಿಂಗ್ ಚೇಂಜ್ ಆಗುತ್ತೆ. ನೀವು ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಹಾಗಾಗಿ ನೀವು ಟ್ರಾನ್ಸ್ಲೇಷನ್ ಅಂದಾಗ ಬರೀ ಸೋರ್ಸ್ ಲ್ಯಾಂಗ್ವೇಜ್, ಬರೀ ಟಾರ್ಗೆಟ್ ಲ್ಯಾಂಗ್ವೇಜ್ ನೋಡಿದ್ರೆ ಆಗೋದಿಲ್ಲ. ಅದ್ರ ಜೊತೆ ಆ ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಉದಾಹರಣೆಗೆ ಹಿಸ್ಟ್ರಿಯಲ್ಲಿ ಟ್ರಾನ್ಸ್ಲೇಟ್ ಮಾಡೋ ಒಬ್ಬ ವ್ಯಕ್ತಿ ಇಂಗ್ಲೀಷಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮೆಡಿಕಲ್ ಟರ್ಮ್ಸ್ನ ಟ್ರಾನ್ಸ್ಲೇಟ್ ಮಾಡೋ ವ್ಯಕ್ತಿ ಲೀಗಲ್ ಟರ್ಮ್ಸ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲೀಗಲ್ಗೆ ಲೀಗಲ್ದೇ ವೊಕ್ಯಾಬ್ಲರಿ ಇರುತ್ತೆ, ಮೆಡಿಕಲ್ಗೆ ಮೆಡಿಕಲ್ ಎಕ್ಸ್ಪರ್ಟೀಸ್ ಇರುತ್ತೆ. ಸೊ ಇದು ಇರೋ ವ್ಯಕ್ತಿಗಳು ಮಾತ್ರ ಆ ಸಬ್ಜೆಕ್ಟ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯ. ಈಗ ನೀವು ಲೀಗಲ್ ಇರೋದ್ರಿಂದ, ನಿಮಗೆ ಆ ಪೇಪರು ಇರೋದ್ರಿಂದ ಆಪ್ಷನ್ ಇರೋದ್ರಿಂದ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ಯುವರ್ ಲೀಗಲ್ ವೊಕ್ಯಾಬ್ಲರಿ. ನಾನು ನಿಮ್ಗೊಂದು ಸಣ್ಣ ಒಂದು ಎಕ್ಸರ್ಸೈಸ್ ಕೊಡ್ತೀನಿ. ಒಂದು ಇಮೇಜ್ ಕಾಣಿಸ್ತಾ ಇದೆಯಾ ಅಲ್ಲಿ? ತಾತ, ಐ ಮೀನ್ ಯು ಸಿ ದ್ಯಾಟ್ ರೈಟ್? ಇಂಗ್ಲೀಷಲ್ಲಿದೆ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಅಂಕಲ್ ಇನ್ ಲಾ, ಆಂಟ್, ಫಾದರ್, ಮದರ್, ಕಸಿನ್ಸ್, ಬ್ರದರ್, ಮೀ, ಸಿಸ್ಟರ್. ಟಕ್ಕಂತ ನೀವು ಯೋಚನೆ ಮಾಡಿದೆ ಇದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗುತ್ತಾ? ಆಗುತ್ತೆ ಅಂದ್ರೆ ಆಯ್ತು, ತಕ್ಷಣ ಮಾಡಿದೆ ನಾನು ಅಂತಂದ್ರೆ ಎಸ್ ಅಂತ ಕೊಡಿ. ಪರ್ಫೆಕ್ಟ್. ಈಗ ನಾನೊಂದು ಉದಾಹರಣೆಗೆ ನಿಮ್ಗೆ ಕೋ ಸಿಸ್ಟರ್ ಅಂತ ಹೇಳ್ತೀನಿ, ತಕ್ಷಣ ಚೇಂಜ್ ಆಯ್ತಾ? ಕೋ ಬ್ರದರ್, ಗುಡ್. ಈ ತರ ನಿಮ್ಗೆ ಯಾವುದೇ ವರ್ಡ್ಸ್ನ ಹೇಳಿದ ತಕ್ಷಣ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬಂದ್ರೆ ಅದು ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಅದನ್ನ ಯೋಚನೆ ಮಾಡ್ತಾ ಏನಾಗಿರ್ಬೋದು ಅಂತ, ಐ ಮೀನ್ ಇಫ್ ಯು ಸ್ಟಾರ್ಟ್ ವೇಸ್ಟಿಂಗ್ ಯುವರ್ ಟೈಮ್ ಗೆಟ್ಸ್ ಲಾಸ್ಟ್. ಹಾಗಾಗಿ ಬೇಸಿಕ್ ವರ್ಡ್ಸ್ಗಳನ್ನ ಫಸ್ಟ್ ವೊಕ್ಯಾಬ್ಲರಿ ಬಿಲ್ಡ್ ಮಾಡಬೇಕು. ನೀವು ಯಾವುದೇ ಭಾಷೆ ಕಲಿಯೋದಾದ್ರೂ ವೊಕ್ಯಾಬ್ಲರಿ ಇರಬೇಕು. ವೊಕ್ಯಾಬ್ಲರಿ ಅಂದರೆ ವರ್ಡ್ಸ್ಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳೋದು, ಒಂದೊಂದು ಕ್ಯಾಟಗರಿ ಹಾಕೊಳ್ಳಿ. ಉದಾಹರಣೆಗೆ ಈಗ ನಾನು ಇಲ್ಲಿ ರಿಲೇಷನ್ಸ್ ಕೊಟ್ಟಿದ್ದೀನಿ, ನೀವು ಆ್ಯಕ್ಷನ್ ವರ್ಡ್ಗಳನ್ನ ಹಾಕೋಬೋದು, ವರ್ಬ್ಗಳನ್ನ ಹಾಕೋಬೋದು, ಅಥವಾ ಎಡ್ಜೆಕ್ಟಿವ್ಸ್, ತುಂಬ ಸುಂದರವಾಗಿದೆ, ಬ್ಯೂಟಿಫುಲ್, ತುಂಬ ಸುಶ್ರಾವ್ಯವಾಗಿ ಹಾಡಿದ್ದಾರೆ, ಮೆಲೋಡಿಯಸ್, ರೈಟ್? ಸೊ ಆ ಥರ ವರ್ಡ್ಸ್ಗಳನ್ನ ನೀವು ಮೊದಲು you have to keep it very handy. If it is not handy, you may not be able to translate your whatever it is, you may not be able to translate in a easy way. So you have to make very sure that whatever you do, you have to build a very good vocabulary. First basic vocabulary ಮಾಡ್ಕೊಳ್ಳಿ, ಆವಾಗ ಭಾಷೆ ಮೇಲೆ ಹಿಡಿತ ಬರುತ್ತೆ. ಅದಾದ್ಮೇಲಿಂದ ಲೀಗಲ್ ಟರ್ಮ್ಸ್ದು ಒಂದು ಬೇರೆ vocabulary ರೆಡಿ ಮಾಡ್ಕೋಬೇಕಾಗುತ್ತೆ. only then you will be able to handle your translation. ಓಕೆ, ಸೊ ಈಗ 2 ಕೆಲಸ ಆಯಿತು ಅಂತ ಹೇಳಬೇಡಿ. ಇಂಗ್ಲೀಷು ಕಲಿಬೇಕಾಗುತ್ತೆ, ಜೊತೆಯಲ್ಲಿ ಲೀಗಲ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಇಂಗ್ಲೀಷಲ್ಲಿ ಅಥವಾ ಕನ್ನಡ ಯಾವುದೇ ಟ್ರಾನ್ಸ್ಲೇಷನ್ ಇರಲಿ, ಫಸ್ಟ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಈಸಿ. ಅಂದರೆ ಕಮ್, ಬಾ, ಗೋ, ಹೋಗು ಹೇಳ್ತೀರಲ್ವ, ಇದಕ್ಕೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ. ಇನ್ನೊಂದು ಸ್ಟ್ರಕ್ಚರ್ನ ಉಳಿಸ್ಕೊಂಡು ಟ್ರಾನ್ಸ್ಲೇಷನ್ ಮಾಡೋದು ಅಂತ. ಇನ್ನೊಂದು ಕಾಂಟೆಕ್ಸ್ಚುವಲ್ ಅವೇರ್ನೆಸ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಅದ್ರ ಮೇಲೆ ನೀವು ಪ್ಲ್ಯಾನ್ ಮಾಡಿಕೊಂಡು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ. ಈಗ ವರ್ಡ್ ಟು ವರ್ಡ್ ಅಂತ ಹೇಳ್ತೀವಿ, ರೈಟ್? ಸೊ
I'll just change the slide. Yeah. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನಲ್ಲಿ ಅಲ್ಲಿ ಕೆಲವು ವರ್ಡ್ಸ್ ಇದೆ. ಜಡ್ಜ್, ನೀವು ತಕ್ಷಣ ಇಷ್ಟು ವರ್ಡ್ಸ್ನ ತಕ್ಷಣ ಒಂದ್ಸಲ ನೋಡಿ ಇದನ್ನ ಇಮಿಡಿಯೇಟ್ ಆಗಿ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದಾ ಅಂತ ಒಮ್ಮೆ ಯೋಚನೆ ಮಾಡಿ. ಕನ್ನಡದ ಪದ ತಕ್ಷಣ ನಿಮ್ಮ ತಲೆಯಲ್ಲಿ ಬರ್ತಾ ಇದೆಯಾ? ಚಕ್ ಅಂತ ನೋಡ್ತಾ ಹೋಗಿ ಅದು ಬರ್ಬೇಕು ನಿಮ್ಮ ತಲೆಗೆ. ಬರ್ತಾ ಇದೆಯಾ ಅಂತಂದ್ರೆ ಎಸ್ ಅಂತ ಕೊಡಿ. ವೈ, ಟೈಪ್ ವೈ ಇಫ್ ಯು ಥಿಂಕ್ ಯು ಆರ್ ಏಬಲ್ ಟು ಡೂ ಇಟ್. ಓಕೆ, ಸೊ ಏಬಲ್ ಟು ಡೂ ಇಟ್. ಅಡ್ವೊಕೇಟ್ಸ್ ಖಂಡಿತ ಮಾಡಲೇಬೇಕಾಗತ್ತೆ, ಮಾಡ್ತೀರಾ, ಐ ನೋ ದ್ಯಾಟ್. ಆದರೆ somebody who is new to this will have to put a little extra effort, right? ಇದು ಬರೀ ಬೇಸಿಕ್ ವರ್ಡ್ಸ್ ಆಗಿದೆ. ನಾನು ಅದನ್ನು ಹೆಚ್ಚಿನ ಕಾಂಪ್ಲಿಕೇಟೆಡ್ ವರ್ಡ್ಸ್ ತಗೊಂಡಿಲ್ಲ, ಅಷ್ಟೇ ತಗೊಂಡಿದ್ದೀನಿ. ಹಾಗಾಗಿ ಐ ಆಮ್ ಶ್ಯೂರ್ ಯು ವಿಲ್ ಬಿ ಏಬಲ್ ಟು ಟ್ರಾನ್ಸ್ಲೇಟ್ ದಿಸ್. ಯಾವುದಾದ್ರೂ ಮೂರಕ್ಕೆ ಚಕ್ ಅಂತ ನೀವು ಅದನ್ನು ಹೇಳಲಿಕ್ಕಾಗುತ್ತಾ ಯಾರಾದರೂ? ಇಫ್ ಇಟ್ ಇಸ್ ಅನ್ಮ್ಯೂಟೆಡ್ ಯು ಕ್ಯಾನ್ ಸೇ ದ್ಯಾಟ್. ಎನಿ 3. ಎನಿ ಆಸ್ಪಿರೆಂಟ್ಸ್ ಕ್ಯಾನ್ ಟ್ರೈ ಸೇಯಿಂಗ್. ಸ್ವರೂಪ್ ಟ್ರೈ ಮಾಡಿ. ಸರ್, ಜಡ್ಜ್ಗೆ ನ್ಯಾಯಾಧೀಶ ಅಂತಾರೆ, ಲಾ ಕಾನೂನು, ಎಸ್, ಫೈನ್ ದಂಡ. ಓಕೆ, ಲಾ ಕಾಯ್ದೆನೂ ಆಗಿರ್ಬೋದಲ್ವಾ? ಲಾ ಕಾನೂನು ಅಂತಾರೆ ಮೇಡಮ್, ಕಾಯ್ದೆ ಆಗಲ್ಲ. ಓಕೆ ಓಕೆ, ಗುಡ್. ಸೊ ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಸ್ಲೈಡ್? ಹೇಳ್ಬೋದಲ್ವಾ ಕೆಲವು ವರ್ಡ್ಸ್ನ ನೀವು ಮಾಡ್ತಾ ಹೋಗ್ಬೋದು. ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ದ್ಯಾಟ್ ಫೀಲ್ಡ್, ಯು ವಿಲ್ ಬಿ ಏಬಲ್ ಟು ಡೂ ಇಟ್. ವಿಲ್ ಗೋ ಟು ದ ನೆಕ್ಸ್ಟ್. ಇಲ್ಲಿ ನೋಡಿ, ಶೆಡ್ಯೂಲ್ ಅನ್ನೋ ವರ್ಡ್ ಇದೆ. ಶೆಡ್ಯೂಲ್ನ ನೀವೇನಾದರೂ ಬೇರೆ ವರ್ಡ್ ಹಾಕೋದು ಪದ್ಧತಿ ಇದೆಯಾ? ನಾರ್ಮಲಿ ಶೆಡ್ಯೂಲ್ನ ಶೆಡ್ಯೂಲ್ ಅಂತಾನೆ ಹಾಕ್ತೀವಿ. ದೀಸ್ ಆರ್ ಕಾಲ್ಡ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್. ಈಗ ಅಲ್ಲಿ ಕಟ್ಟಡದ ವಿವರಣೆ ಅಂತಿದೆ. ನಾವು ಡೈರೆಕ್ಟಾಗಿ ಮಾಡ್ಲಿಕ್ಕೆ ಹೋದರೆ ಏನು ಮಾಡ್ತೀವಿ? ಬಿಲ್ಡಿಂಗ್ ಡಿಸ್ಕ್ರಿಪ್ಷನ್ ಅಂತ ಆಗುತ್ತೆ. ಬಟ್ ಅದು ಮೀನಿಂಗ್ ಕೊಡೋದಿಲ್ಲ. ಅವಾಗ ನೀವು ಗ್ರಾಮ್ಯಾಟಿಕಲಿ ಅದನ್ನು ಡಿಸ್ಕ್ರಿಪ್ಷನ್ ಆಫ್ ದ ಬಿಲ್ಡಿಂಗ್ ಅಂತ ಹಾಕ್ತೀರಾ. ಇಲ್ಲಿ ಆಫ್ ದ ಎಕ್ಸ್ಟ್ರಾ ಬಂದು ಸೇರ್ಕೊಂಡಿದೆ, ರೈಟ್? ಆಮೇಲೆ ನೆಕ್ಸ್ಟ್ ಲೈನ್ ತಗೊಳ್ಳಿ. ಕ್ಯಾನ್ ಸಂಬಡಿ ಟ್ರಾನ್ಸ್ಲೇಟ್ ದಟ್? ಈ ಕೃತ್ಯಕ್ಕೆ ಥರ್ಡ್ ಒನ್, ಪ್ರೀವಿಯಸ್ ಸ್ಲೈಡ್ ಪ್ಲೀಸ್. ಈ ಕೃತ್ಯಕ್ಕೆ ಸಂಬಂಧಿಸಿದಂತೆ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕ್ಯಾನ್ ಸಂಬಡಿ ಟ್ರಾನ್ಸ್ಲೇಟ್ ಇಟ್? Police has arrested the accused with respect to this case. 4. Police has arrested the 4 accused respect to this case. ಓಕೆ, respect to this offense. ಎಸ್. ನೋಡಿ, ಅಲ್ಲಿ ಏನಾಗಿದೆ, ನಾವು ಚೇಂಜ್ ಮಾಡಬೇಕಾದ್ರೆ ಒಂದು ವರ್ಡ್ನ ಗಮನಿಸಬೇಕಾಗತ್ತೆ. ಇನ್ನೊಂದು ಟ್ರಾನ್ಸ್ಲೇಟ್ ಮಾಡಿ ಆದಮೇಲೆ ಮತ್ತೆ ನಾವು ನೋಡ್ತೀವಿ ಏನನ್ನ, ಒಂದು ಮೀನಿಂಗ್ ಹಾಳಾಗಿರಬಾರ್ದು, ಇನ್ನೊಂದು ಎಲ್ಲ ವರ್ಡ್ ಅಲ್ಲಿ ಇದೆಯಾ ಅಂತ. ಟ್ರಾನ್ಸ್ಲೇಷನಲ್ಲಿ ಈಗ ನಾನು ಮಾಡೋ ಸಾಧಾರಣ ಹಿಸ್ಟ್ರಿ ಅಥವಾ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಗಿದ್ರೆ, ಅಥವಾ ಯಾರೋ ಮಾತಾಡಿದ್ದನ್ನ ಟ್ರಾನ್ಸ್ಲೇಟ್ ಮಾಡೋದು ಆಗುತ್ತೆ, ನಾವು ಸ್ವಲ್ಪ ಆ ಕಡೆ ಮಾಡಿದ್ರೂ ತಪ್ಪೇನೂ ಇಲ್ಲ, ಅದರಿಂದ ಯಾರ್ದು ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ಮೆಡಿಕಲಲ್ಲಾಗಲಿ ಲೀಗಲಲ್ಲಾಗಲಿ ಅದಕ್ಕೆ ಅವಕಾಶನೇ ಇಲ್ಲ. 4 ಆರೋಪಿಗಳು ಅನ್ನೋ ಒಂದು ವರ್ಡ್ ಮಿಸ್ ಆಗೋಕ್ಕೆ ಆಗಲ್ಲ. ಸೊ ವೆನ್ ಯು ಟ್ರಾನ್ಸ್ಲೇಟ್ ನೀವೇನು ಮಾಡಬೇಕಾಗುತ್ತೆ, ಚಂಕ್ ಮಾಡಿಕೊಂಡು ವರ್ಡ್ಸ್ನ, ಒಂದು ಸೆಂಟೆನ್ಸ್ನ ನೀವು ಚಂಕ್ ಮಾಡ್ಕೊಂಡು ಏನು ಮಾಡ್ತೀರಾ, ಆ ಎಲ್ಲ ಪದಗಳಿಗೆ ನಿಮಗೆ ಟ್ರಾನ್ಸ್ಲೇಟೆಡ್ ವರ್ಡ್ ಗೊತ್ತಿದೆಯಾ, ಮಿಸ್ ಆಗಿಲ್ವಾ, ಅದನ್ನು ನಾನು ಹಾಕಿದ್ದೀನಾ ಅನ್ನೋದನ್ನು ನೋಡಬೇಕಾಗುತ್ತೆ. ಮೊದಲು ಚಂಕ್ ಮಾಡ್ತೀರಾ, ಆಮೇಲೆ ಆ ಚಂಕ್ಗಳನ್ನು ನೀವು, ಚಂಕ್ ಅಂದರೆ ಒಂದೊಂದು ಪೀಸ್ ಮಾಡ್ಕೊಳ್ಳೋದು, ಪೀಸ್ ಮಾಡಿ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಹಾಕ್ತೀರಾ. ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜಲ್ಲಿ ವರ್ಡ್ಸ್ ಏನು ಅಂತ ಅಲ್ಲಿ ನೀವು ಚೂಸ್ ಮಾಡ್ಕೋತೀರಾ. ಚೂಸ್ ಮಾಡಿ ಆದಮೇಲೆ ಅಲ್ಲಿರೋ ಮೀನಿಂಗ್ ಏನಿದೆ ಅಂತ ನೋಡ್ಕೊಂಡು ಆ ಮೀನಿಂಗ್ ಕೊಡೋ ರೀತಿಯಲ್ಲಿ ಸೆಂಟೆನ್ಸ್ ಮಾಡಲಿಕ್ಕೆ ಹೋಗಬೇಕಾಗತ್ತೆ. ಸೊ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಇಸ್ ವೆರಿ ಈಸಿ, ಬಟ್ ವೆನ್ ಯು ಹ್ಯಾವ್ ಟು ಟ್ರಾನ್ಸ್ಲೇಟ್ ಅ ಸೆಂಟೆನ್ಸ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಲೆಟರ್, ಈಚ್ ವರ್ಡ್ ದೇರ್, ಗ್ರಾಮರ್ ದೇರ್ ಆ್ಯಂಡ್ ದ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಆಲ್ಸೋ, ರೈಟ್? ನಾವು ಇನ್ನೊಂದು ಲೈನ್ ನೋಡೋಣ. 2ನೇ ಪಕ್ಷಗಾರರು ವಿದ್ಯುತ್ ಮತ್ತು ನೀರಿನ ಶುಲ್ಕವನ್ನು ನಿಯಮಿತವಾಗಿ ಪಾವತಿ ಮಾಡತಕ್ಕದ್ದು. ಇದು ನಿಮ್ಮದು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ವಾ, ನೀವು ನಾರ್ಮಲ್ ಆಗಿ ಅಗ್ರಿಮೆಂಟಲ್ಲಿ ಯೂಸ್ ಮಾಡ್ತೀವಿ. ಸೊ ಹೌ ಡು ಯು ಟ್ರಾನ್ಸ್ಲೇಟ್ ದ್ಯಾಟ್? ಅಲ್ಲಿ 2ನೇ ಪಾರ್ಟಿ ಪಕ್ಷಗಾರರು ಅಂದಾಗ ಅದನ್ನು ನೀವು ಕಟ್ ಮಾಡ್ತೀರಾ, ಒಂದು ಪೀಸ್ ಆಗಿ ಮಾಡ್ತೀರಾ. ವಿದ್ಯುತ್ ಮತ್ತು ನೀರಿನ ಶುಲ್ಕ ಮತ್ತೆ ಕಟ್ ಮಾಡ್ತೀರಾ, ಎಲೆಕ್ಟ್ರಿಸಿಟಿ ಆ್ಯಂಡ್
ವಾಟರ್ ಚಾರ್ಜಸ್ ಆರ್ ಬಿಲ್. ನಿಯಮಿತವಾಗಿ ಆ ವರ್ಡ್ ಹಾಕ್ಲೇಬೇಕಾಗುತ್ತೆ. ರೆಗ್ಯುಲರ್, ಪಾವತಿ ಮಾಡತಕ್ಕದ್ದು. ವಾಟ್ ಯು ಸೇ? ಪೇ, ಶಲ್ ಪೇ ಅಥವಾ ವಿಲ್ ಪೇ ಆರ್ ಶಲ್ ಪೇ, ರೈಟ್? ಈಗ ಇದನ್ನ ನೀವು ಒಂದು ಪರ್ಫೆಕ್ಟ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡ್ತೀರಾ. ಚೇಂಜ್ ಮಾಡುವಾಗ ಏನಾಗುತ್ತೆ, ಎರಡನೇ ಪಕ್ಷ ಸೆಕೆಂಡ್ ಪಾರ್ಟಿ, ಓಕೆ, ಶಲ್ ಪೇ, ಅಲ್ಲಿ ಶಲ್ ಪೇ ಅನ್ನೋದು ಲಾಸ್ಟ್ಗೆ ಬಂದಿದೆ. ಬಟ್ ಇನ್ ಇಂಗ್ಲಿಷ್ ವಾಟ್ ಯು ಡೂ ಇಸ್ who will do what. I will give you the sentence structure later on, because we will have to have a very elaborate session only on sentence structure. Only then I'll be able to teach you this, ಆಯ್ತಾ? So we have to work on that. ಕನ್ನಡದ ಸೆಂಟೆನ್ಸ್ ಸ್ಟ್ರಕ್ಚರ್, ಇಂಗ್ಲಿಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ಒಂದೇ ಆಗಿರೋದಿಲ್ಲ. ಹಾಗಾಗಿ ಒಂದು ವಾಕ್ಯನ ಓದಬೇಕು, ಅದರಲ್ಲೂ ಪ್ರತಿಯೊಂದು ವರ್ಡ್ನ ಕೂಡ ನೀವು ಕನ್ನಡದಲ್ಲಿ ಕನ್ನಡದಲ್ಲಿ ಇರೋದನ್ನ ಇಂಗ್ಲೀಷಲ್ಲಿ ಬರುತ್ತಾ ಅಂತ ನೋಡಬೇಕು. ಆಮೇಲೆ ಅದು ಗ್ರಾಮ್ಯಾಟಿಕಲಿ ಅಡ್ಜಸ್ಟ್ ಆಗೋ ಥರ ಯು ಹ್ಯಾವ್ ಟು ಸಾರ್ಟ್ ಇಟ್. ಅದರಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರು ನೋಡಬೇಕಾಗುತ್ತೆ, ಟೆನ್ಸಸ್ಗಳನ್ನ ನೋಡಬೇಕಾಗುತ್ತೆ. ಓಕೆ, ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಸ್ಲೈಡ್? Let that be there. In between, I'll just ask you a small, I'll make you do a small activity here, okay? You will, whenever you're translating, you must be a little spontaneous. ಇಲ್ಲಾಂದ್ರೆ ಟೈಮ್ ಸಿಗೋದಿಲ್ಲ. ಆದರೆ ಕೆಲವೊಂದು ವರ್ಡ್ಸ್ನ ಈಗ ನಾನು ಹೇಳಿದೆ ಅಲ್ವಾ, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡ್ಬೋದು, ಅಥವಾ ಕಾಂಟೆಕ್ಸ್ಚುಯಾಲಿಟಿ ಇದು ಮಾಡ್ಬೋದು. ಮತ್ತು ಕನ್ನಡದಲ್ಲಿ ಭಾವಗಳು ಬೇರೆ ಇರುತ್ತೆ, ಇಂಗ್ಲೀಷಲ್ಲಿ ಭಾವ ಬೇರೆ ಇರುತ್ತೆ. ಉದಾಹರಣೆಗೆ ನಾನು ಏನೋ ಒಂದು ಹೇಳ್ತೀನಿ, ನೀವು ಇಮಿಡಿಯೇಟ್ ಆಗಿ ಅದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಟಕ್ ಟಕ್, ನಾನು ಬಾಗಿಲು ತಟ್ತಾ ಇದ್ದೀನಿ, ಟಕ್ ಟಕ್ ಏನಂತ ಟ್ರಾನ್ಸ್ಲೇಟ್ ಮಾಡ್ತೀರಾ? ಕ್ಯಾನ್ ಯು ಅನ್ಮ್ಯೂಟ್ ಯುವರ್ ಸೆಲ್ಫ್ ಪ್ಲೀಸ್ ಇಫ್ ಯು ಹ್ಯಾವ್ ನೋ ಡಿಸ್ಟರ್ಬೆನ್ಸ್? ನಾಕ್ ನಾಕ್. Okay, you can also say tuck tuck also, that's okay. Sound can be as it is. Knock knock, tuck tuck. Yaradu? Who is this? Who is this? Nanu. I am. Okay, it's me ante. It's me. I am barala, it's me. Oh, Neena. Oh, is that you? Perfect. ಹೌದು, yes? ನಾನು ಯಾರು ಅನ್ಕೊಂಡೆ. I thought someone. I thought it is some. Very good. Someone. You know what? ನೀವು ನಿಜವಾಗ್ಲೂ ಯು ಆರ್ ಆಲ್ ವೆರಿ ಪ್ರಿಪೇರ್ಡ್ ಪೀಪಲ್. ನಾನು ಇದನ್ನ ಫಸ್ಟ್ ಒಂದ್ಸಲ TVS ಫ್ಯಾಕ್ಟ್ರಿ ಕ್ಲಾಸ್ ಮಾಡಬೇಕಾಗಿತ್ತು ಇದೇ ಥರ. ಯು ಆರ್ ಡೂಯಿಂಗ್ ಇಟ್. ಅವ್ರು ಎಷ್ಟು ಎಂಗ್ರೋಸ್ ಆಗಿದ್ರು ಅಂದರೆ, ಅದು ಆನ್ಲೈನ್ ಕ್ಲಾಸ್ ಅಲ್ಲ, ನಾರ್ಮಲಿ ವಿ ಸಿಟ್ ಇನ್ ಅ ಕ್ಲಾಸ್ ರೂಮ್ ಆ್ಯಂಡ್ ದೆನ್ ವಿ ಡೂ ಇಟ್. ತುಂಬ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು ಸ್ಟೂಡೆಂಟ್ಸ್ ಜೊತೆ. ಅವಾಗ ಅವ್ರು ಹೇಳಿದ್ರು ಟಕ್ 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 ಟಕ್. ಯಾರದು? ಹೂ ಇಸ್ ದ್ಯಾಟ್? ನಾನು. ಐ ಸೌಂಡು ಬರ್ತಾ ಇತ್ತು ಅವ್ರದ್ದು. ನಾನು, ಐ. ಓ ನೀನಾ? ವಾಟ್ಸ್ ದ್ಯಾಟ್? ಓ ಯುವಾ? ನಾನು ಯಾರೋ ಅನ್ಕೊಂಡೆ. ಐ ಥಾಟ್ ಹೂ. See, this happens because when you have that expression, the feelings, if you don't come out of your mother tongue influence, you will not be able to translate anything in the right way. But thankfully, I see these people here, they are extremely good in that way. You understand the context and then you also translate it in the right way. That's really good. But it happens. Initially, basic ಇರುವಾಗ ತುಂಬ ಜನ ಹಾಗೆ ಮಾಡ್ತಾರೆ. ಆ ಭಾವನೆಯಿಂದ ಹೊರಗೆ ಬರೋದೇ ಇಲ್ಲ. ಈಗ ಕೆಲವರಿಗೆ ನಮ್ಮ ಮಾತೃಭಾಷೆಯಲ್ಲಿ ನಾವು ಮಾತಾಡಬೇಕಾದ್ರೆ ಏನಾಗುತ್ತೆ, ಹೂ ಹೌದಾ ಎಳಿತೀವಿ, ಸ್ವಲ್ಪ ಭಾವ ಜಾಸ್ತಿ ಇರುತ್ತೆ ನಾವು ಮಾತಾಡಬೇಕಾದ್ರೆ. ಅದನ್ನು ಇಂಗ್ಲೀಷಲ್ಲಿ ಯು ಕ್ಯಾನ್ ಡೂ ಇಟ್, ರೈಟ್? ಸೊ ವೆನ್ ಯು ಟ್ರಾನ್ಸ್ಲೇಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್ ಆಲ್ಸೋ. ಈಗ ಮಾತಾಡುವಾಗ ಸ್ಪೋಕನ್ ಇಂಗ್ಲೀಷಲ್ಲಿ ಇದೆಲ್ಲ ಸ್ವಲ್ಪ ಜಾಸ್ತಿ ಇಫೆಕ್ಟ್ ಆಗುತ್ತೆ. ಬಟ್ ವೆನ್ ಯು ಟ್ರಾನ್ಸ್ಲೇಟಿಂಗ್ ಇನ್ ಟು ಲಿಟ್ರೇಚರ್ ಇಟ್ ವಿಲ್ ನಾಟ್ ಇಫೆಕ್ಟ್ ದ್ಯಾಟ್ ಮಚ್, ಬಿಕಾಸ್ ಯು ವಿಲ್ ಡೆಫಿನೆಟ್ಲಿ ಯೂಸ್ ಸಮ್ common sense and you'll do it in the right way. Not an issue at all. Okay, now we have this. Can you see that activity 4? Yes, ma'am. Yeah. So can you just take a look at it and see if you people can translate that? No, this session I just want to see what kind of participants I can expect, and then based on that we will have to plan our translation sessions in the future also. So you can just take a look at this and then see if you can translate this. This is in English, right? Earlier you had everything in Kannada. ಈಗ ಇದನ್ನ ಹೇಗೆ ಮಾಡ್ತೀರಾ? ಫಸ್ಟ್ ವರ್ಕ್ ಏನು ಮಾಡ್ತೀರಾ ನೀವು? ಯು ಸಿ ಅ ಪ್ಯಾರಾ. ದ ಫಸ್ಟ್ ಥಿಂಗ್ ವಾಟ್ ಯು ಡೂ ಇಸ್ ವೊಕ್ಯಾಬ್ಲರಿ ಮೇಲೆ ಮೊದಲು ಫೋಕಸ್ ಮಾಡಬೇಕು. ಬ್ರೇಕ್ ಇಟ್ ಇಂಟು ಚಂಕ್ಸ್.
ಸ್ವಲ್ಪ ಆಚೆ ಈಚೆ ಆದರೂ ಸಮಸ್ಯೆ ಅಂತ ಇಲ್ಲ. ಯಾಕೆಂತಂದರೆ ಇದು ಅಷ್ಟು ಫ್ರೀ ಟ್ರಾನ್ಸ್ಲೇಷನ್ಗೆ ಅವಕಾಶ ಇದರಲ್ಲಿ ಇದೆ. ಆದರೆ ಏನಾದರೂ ಜಡ್ಜ್ಮೆಂಟ್ ಆಗಿದ್ದರೆ ಅಥವಾ ಇನ್ನೇನಾದರೂ ಆಗಿದ್ದರೆ ಯು ಕೆನಾಟ್ ಟೇಕ್ ದ ಲಿಬರ್ಟಿ ಆಫ್ ಫ್ರೀ ಟ್ರಾನ್ಸ್ಲೇಷನ್ ಎಟ್ ಆಲ್. ಇದು ನಾರ್ಮಲ್, ಇದರಿಂದ ಯಾರ ಪ್ರಾಣ ಹೋಗೋದಿಲ್ಲ ಅಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಲಿಬರ್ಟಿ ತೊಗೊಂಡು ಟ್ರಾನ್ಸ್ಲೇಟ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಇದನ್ನು ಫ್ರೀ ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ ನಾವು, ಈ ಥರದ ಟ್ರಾನ್ಸ್ಲೇಷನ್ನ. ಬಟ್ ದೇರ್ ಆರ್ ಯುವರ್ ಲೀಗಲ್ ಟ್ರಾನ್ಸ್ಲೇಷನ್ ಕ್ಯಾನ್ ನೆವರ್ ಬಿ ಫ್ರೀ ಟ್ರಾನ್ಸ್ಲೇಷನ್ ಎಟ್ ಆಲ್. ಯು ಹ್ಯಾವ್ ಟು ಬಿ ವೆರಿ ಪರ್ಟಿಕ್ಯುಲರ್ ವಿತ್ ಎವ್ರಿ ಕಾಂಟೆಕ್ಸ್ಟ್ ಯು ಯೂಸ್ ದೇ. Grammar cannot be changed, words cannot be changed, and everything written there, not even one word can be missed. That is more important. You know it better than me. So is there someone who can attempt this? Maybe we can try the chunks. You don't have to do the whole thing. Piece ಹೇಗೆ ಮಾಡಿದ್ದೀರಾ ಅಂತ ಹೇಳಿ ಸಾಕು. ವರ್ಕ್ಶಾಪಲ್ಲಿ ನಾರ್ಮಲ್ ಆಗಿ ವಿ ವಾಂಟ್ ಯು ಪೀಪಲ್ ಟು ಬಿ ಇಂಟರಾಕ್ಟಿವ್. ಇಲ್ಲಾಂದರೆ ನಾವು ಮಾತಾಡ್ತಾ ಇರ್ತೀವಿ, ನೀವು ಮ್ಯೂಟಿಗೆ ಹಾಕ್ಬಿಟ್ಟು ಆರಾಮಾಗಿದ್ಬಿಡ್ತೀರಲ್ಲ, ನಮಗೆ ಸಮಾಧಾನ ಆಗಲ್ಲ ನಿಮ್ಮನ್ನು ಆರಾಮಾಗಿ ಬಿಡಲಿಕ್ಕೆ. ಹಾಗಾಗಿ ವಾಸದ ಮನೆ ನಂಬರ್ 47, ಹಾಂ 4ನೇ ಮಹಡಿ, ಹ್ಞೂ ರಾಮಕೃಷ್ಣ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್, ಓಕೆ 18ನೇ ಕ್ರಾಸ್, ಹ್ಞೂ ಬೊಗಡಿ ರಸ್ತೆ, ಮೈಸೂರು ನಗರ. ಸೂಪರ್. ವಾಸದ ಮನೆ ಹಾಂ ಸಂಖ್ಯೆ 47, 4ನೇ ಮಹಡಿ, ರಾಮಕೃಷ್ಣ ಸಂಕೀರ್ಣ, ರಾಮಕೃಷ್ಣ ವಸತಿ ಸಂಕೀರ್ಣ, ವಸತಿ 18ನೇ ಅಡ್ಡ ರಸ್ತೆ, ಬೋಗಾಡಿ ರಸ್ತೆ, ಮೈಸೂರು ನಗರ. ಓ ಸೂಪರ್. ಈಗ ಇದನ್ನ ಕನ್ನಡದಲ್ಲಿ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ವಾಕ್ಯದ ರೀತಿಯಲ್ಲಿ? ಮಾಡಬಹುದು. ಪ್ರಯತ್ನ ಪಡಿ ನೋಡೋಣ. ಇಲ್ಲಿ ನಿಮ್ಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಾಗ್ಬಿಡುತ್ತೆ. ಮನೆ ಸಂಖ್ಯೆ 47, 4ನೇ ಮಹಡಿ, ರಾಮಕೃಷ್ಣ ವಾಸಸ್ಥಳದ ಮನೆ, ವಸತಿ ಸಂಕೀರ್ಣ. ಹೇಳಿ. ವಸತಿ ಸಂಕೀರ್ಣ, 18ನೇ ಅಡ್ಡ ರಸ್ತೆ, ಬೋಗಾಡಿ ರಸ್ತೆ, ಮೈಸೂರು ಸಿಟಿ, ಮೈಸೂರು ನಗರ. ಇಲ್ಲಿ ಲೊಕೇಟೆಡ್ ಬಿಟ್ಟೋಗ್ಬಿಟ್ಟಿದೆಯಲ್ಲ, ಲೊಕೇಟೆಡ್. ಅದೊಂದು ವರ್ಡ್ ಬರ್ಬೇಕಲ್ಲ. ಫಸ್ಟ್ ನಂಬರ್ 47 ಅಂತ ಬರುತ್ತಲ್ಲ ಮ್ಯಾಮ್. ಅಡ್ರೆಸ್ ಬಂದಾಗ ನಂಬರ್ 47 ಬರುತ್ತೆ. ಅದು ನೀವು ಹೇಳಿ ತುಂಬಾ ಕರೆಕ್ಟ್. ಅಂದ್ರೆ ಚಿಕ್ಕದು ಫಸ್ಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಂಬರ್ 47, ಸೆಕೆಂಡ್ ಫ್ಲೋರ್, ಎ ವಿಂಗ್, ಏನೋ ರಾಮಕೃಷ್ಣ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್, ಆಮೇಲೆ ಕ್ರಾಸ್ ಬಂತು, ರೋಡ್ ಬಂತು, ಸಿಟಿ ಬಂತು. ದಟ್ ಇಸ್ ಪರ್ಫೆಕ್ಟ್. ನೀವು ಹೇಳಿದ ಕರೆಕ್ಟ್ ಆಗಿದೆ ಅದು. ಓಕೆ. ಆಮೇಲೆ ಬೇಕಾದ್ರೆ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಎಲ್ಲ ಹಾಕೊಂಡು ಹೋಗ್ಬೋದು. ದೊಡ್ಡದು ಆಮೇಲೆ ಬರ್ತಾ ಹೋಗುತ್ತೆ. ರೈಟ್. ಇಲ್ಲಿ ಏನಿದೆ, ರೆಸಿಡೆನ್ಷಿಯಲ್ ಹೌಸ್ ಲೊಕೇಟೆಡ್ ಇನ್ ಅಂತ ಫಸ್ಟ್ ಬರುತ್ತೆ ಸೆಂಟೆನ್ಸ್ ಅಲ್ಲಿ. ಅಲ್ಲಿ ಇರುವ ಮನೆ ಅಂತ ಲಾಸ್ಟ್ ಅಲ್ಲಿ ಬಂದಿದೆ ಸೆಂಟೆನ್ಸ್ ಅಲ್ಲಿ ಅಲ್ವಾ? 18ನೇ ಕ್ರಾಸ್ ನಲ್ಲಿರುವ ಬೊಗಾಡಿ ರಸ್ತೆಯ ರಾಮಕೃಷ್ಣ ವಸತಿ ನಿಲಯ ವಸತಿ ಸಂಕೀರ್ಣದ ವಾಸದ ಮನೆ ಸಂಖ್ಯೆ 47ರಲ್ಲಿ ಇದು ಮೈಸೂರು ನಗರದಲ್ಲಿ ವಾಸ ಮಾಡ್ತಿದ್ರು. ಅಡ್ರೆಸ್ಗೆ ಬರೆಯೋದಾದ್ರೆ ಹೀಗೆ ಬರಿಬಹುದು. ಆದ್ರೆ ಕನ್ನಡದಲ್ಲಿ ಇನ್ನೊಂದು ಇದೆ, ನೀವು ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗೋ ಪದ್ಧತಿ ಇದೆ ಕನ್ನಡದಲ್ಲಿ. ಮೈಸೂರು ನಗರದ ಬೋಗಾದಿ ರಸ್ತೆಯ 18ನೇ ಅಡ್ಡ ರಸ್ತೆಯಲ್ಲಿ ಅಥವಾ 18ನೇ ಕ್ರಾಸಿನಲ್ಲಿ ಇರುವ ರಾಮಕೃಷ್ಣ ವಸತಿ ಸಂಕೀರ್ಣದ ಉಲ್ಟಾ ಹೋಗ್ತಾ ಇದೆ ಅಲ್ವಾ, 4ನೇ ಮಹಡಿಯಲ್ಲಿ ಇರುವ ಮನೆ ನಂಬರ್ 47ರ ವಾಸದ ಮನೆ ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ ಸೆಂಟೆನ್ಸ್ ಕಂಪ್ಲೀಟ್ ಉಲ್ಟಾ ಹೋಗಿದೆ. ಇಂಗ್ಲಿಷಲ್ಲಿ ಅಡ್ರೆಸ್ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಹೋಗುತ್ತೆ. ನೀವು ಅಡ್ರೆಸ್ ಕನ್ನಡದಲ್ಲಿ ಬರಿಬೇಕಾದ್ರೆ ಇದೇ ತರ ಬರೀತೀರಾ. ಆದ್ರೆ ಅದನ್ನ ಎಲಾಬ್ರೇಟ್ ಆಗಿ ನೀವು ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ ದೊಡ್ಡದ್ರಿಂದ ಹೋಗುತ್ತೆ. ಐ ಮೀನ್ ಇಟ್ಸ್ ಲೈಕ್ ದ ಜಿಯೋಗ್ರಫಿಕಲ್ ಲೊಕೇಶನ್ ಹ್ಯಾಸ್ ಟು ಬಿ ಬಿಗರ್ ಅಂಡ್ ದೆನ್ ಯು ವಿಲ್ ಸ್ಲೋಲಿ ಗೋ ಇನ್ ದ ಡಿಸೆಂಡಿಂಗ್ ಆರ್ಡರ್. ಅಂದ್ರೆ ಏನ್ ಹೇಳ್ತೀರಾ ಅದಕ್ಕೆ? ಏರಿಕೆ ಕ್ರಮದಲ್ಲಿ ಹೋಗಲ್ಲ, ಇಳಿಕೆ ಕ್ರಮದಲ್ಲಿ ಹೋಗ್ತೀರಾ. ಅವಾಗ ವಾಕ್ಯ ರಚನೆ ಸುಲಭ ಆಗುತ್ತೆ ಅಂತ ಅಷ್ಟೆ. ಓಕೆ. ಸೊ ಇದನ್ನ ಒಂದೇ ದಿನದಲ್ಲಿ ಕಲೀಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ವೊಕ್ಯಾಬ್ಲರಿ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀರಿ. ಈಗ ನೀವು ಮೊದಲು ಅದನ್ನೇ ಮಾಡಿದ್ದು, ಪೀಸ್ ಮಾಡಿದ್ರಿ, ಎಲ್ಲ ವರ್ಡ್ಗಳಿಗೂ
ಅದರದ್ದೇ ಆದ ಕನ್ನಡ ಮೀನಿಂಗ್ನ ಹುಡುಕಿದ್ವಿ ಫಸ್ಟ್. ಅಂದರೆ ಇಮಿಡಿಯೇಟಾಗಿ ಹೇಳ್ಕೊಂಡು ಹೋಗಿದ್ರಿ. ಅದನ್ನ ಈ ನಮಗೆ ಚಿಕ್ಕದ್ರಲ್ಲಿ ಇತ್ತಲ್ವ, ಈ ಗ್ರಾಮರ್ ಕ್ಲಾಸಸ್ಸಲ್ಲಿ ಟೀಚರ್ ಕೊಡೋದು ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಟೀಚರ್ಸ್ ಸ್ಲ್ಯಾಶ್ ಹಾಕಿ ಅಲ್ಲಿ ಇಲ್ಲಿ ಪೀಸ್ ಪೀಸ್ ಹಾಕ್ಬಿಟ್ಟಿರೋರು. ಅದನ್ನ ನಾವು ಒಂದು ವಾಕ್ಯದ ರೂಪದಲ್ಲಿ ಅದನ್ನು ತಗೊಂಡು ಬರಬೇಕಾಗಿತ್ತು. ಯು ರಿಮೆಂಬರ್ ದ್ಯಾಟ್ ಎಕ್ಸಸೈಸ್ ರೈಟ್? ನಮಗೆಲ್ಲ ಇತ್ತಲ್ಲ ಅದು ಗ್ರಾಮರಲ್ಲಿ. ಅವಾಗ ನಮ್ಗೆ ಅನಿಸ್ತಾ ಇತ್ತು ಈ ಟೀಚರ್ಗೆ ಏನು ನೆಮ್ಮದಿಯಪ್ಪ, ನಮಗೆ ಈ ಥರ ಪೀಸಸ್ ಎಲ್ಲ ಕೊಟ್ಬಿಟ್ಟು ಜೋಡಿಸ್ತಾ ಕುತ್ಕೊ ಅಂತ ಹೇಳ್ತಾರಲ್ಲ ಅಂತ. ಬಟ್ ದಿಸ್ ವಾಸ್ ದ ರೀಸನ್ that was there for us to understand actual translation. Okay. Am I boring you people? No, madam, not at all. You're okay following me, right? Okay. That's Yes, more ma'am. important. That is what I told you. Even if you don't like, you try to like me and my class, then you will somehow learn something anta. Okay. Now ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, can we go to the next slide? Yes. What we did here, first initial translation ಮಾಡಿದ್ವಿ. ಹೇಗೆ? ಒಂದು ಸಲ ಆ ವರ್ಡ್ನ ಪೂರ್ತಿ ಸೆಂಟೆನ್ಸ್ ನೋಡಿದ್ವಿ, ಗೊತ್ತಾಗುತ್ತಾ ನನಗೆ, ಅರ್ಥ ಆಗುತ್ತಾ, ನನಗೇನಾದರೂ ಈ ಸೆಂಟೆನ್ಸಿಂದ ಏನಾದರೂ ನನ್ನ ತಲೆಗೆ ಹೋಗ್ತಾ ಇದೆಯಾ ಅಂತ ಫಸ್ಟ್ ನೋಡ್ತೀವಿ. ಆಮೇಲೆ ನಮ್ಮ ಭಾಷೆಗೆ ಅಥವಾ ಬೇರೆ ಭಾಷೆಗೆ ಆದರೂ ವಿ ಟ್ರಾನ್ಸ್ಲೇಟೆಡ್ ಫಸ್ಟ್ ಮನಸ್ಸಲ್ಲೇ ಮಾಡ್ತೀವಿ. ಆಮೇಲೆ ಅಲ್ಲಿ ಏನಾದರೂ ತಪ್ಪಾಗ್ಬೋದು ಅಂತ ಅಲ್ಲಿ ಮಧ್ಯೆ ನೋಟ್ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ. ವರ್ಡ್ಸ್ಗಳು ಮಿಸ್ ಆಗಬಾರ್ದು ಅಂತ ಒಂದು ಅಂಡರ್ಲೈನ್ ಮಾಡೋದು, ಒಂದು ಕ್ಲೂ ಹಾಕ್ಕೊಳ್ಳೋದು, ಏನೋ ಒಂದು ಮಾಡ್ತೀವಿ. ಆಮೇಲೆ ಒಂದೊಂದು ಪೀಸ್ನೂ ನೋಡ್ತೀವಿ, ಅದು ಮಿಸ್ ಆಗಬಾರ್ದು, ಇದು ಬಿಟ್ಟು ಬಿಡಬಾರ್ದು, ಲೊಕೇಟೆಡ್ ಅಂತ ಇದೆ, ಮಿಸ್ ಆಗಬಾರ್ದು. ಆಮೇಲೆ ರೆಸಿಡೆನ್ಷಿಯಲ್ ಹೌಸ್ ಅಂತ ಇದೆ, ವಸತಿ ಗೃಹ ಅಂತ ಬರಬೇಕು. ಸೊ ಈಚ್ ವರ್ಡ್ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ನಾವು ಈಚ್ ವರ್ಡ್ನ ನಾವು ಒಂದ್ಸಲ ಚೆಕ್ ಮಾಡ್ತೀವಿ, ನೋಟ್ ಡೌನ್ ಮಾಡ್ತೀವಿ. ಮತ್ತೆ ಚಂಕ್ ನೋಡಲೇಬೇಕು, ಎಲ್ಲಿ ಏನೂ ಮಿಸ್ ಆಗಿಲ್ಲ ಅಂತ. ನೀವು ಯಾವುದೇ ಕಾರಣಕ್ಕೂ ಲೀಗಲಲ್ಲಿ ಕಾಂಟೆಂಟು ಮಿಸ್ ಆಗಂಗಿಲ್ಲ, ಗ್ರಾಮರ್ ಮಿಸ್ ಆಗಂಗಿಲ್ಲ, ಆಮೇಲೆ ಯಾವುದೇ ವರ್ಡ್ಸ್ ಬಿಟ್ಟು ಬಿಡಂಗಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ವರ್ಡ್ಸ್. ಓಕೆ, ಅದೆಲ್ಲ ಆದಮೇಲೆ ಕರೆಕ್ಟ್ ಆ ಮೀನಿಂಗು ಈ ಮೀನಿಂಗು ಸರಿ ಇದೆಯಾ ಅಂತ ನೋಡಬೇಕಾಗುತ್ತೆ. ಈಗ ನಾವು ಮಾಡಿದ್ದೆಲ್ಲ ಫ್ರೀ ಟ್ರಾನ್ಸ್ಲೇಷನ್. ಸೊ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಏನೂ ಪ್ರಾಣ ಹೋಗೋದೇನೂ ಆಗಲ್ಲ. ಆದರೆ ಇಫ್ ಇಟ್ ಇಸ್ ನಾಟ್ ಅ ಫ್ರೀ ಟ್ರಾನ್ಸ್ಲೇಷನ್, ಮೆಡಿಕಲಲ್ಲಿ ಯೋಚನೆ ಮಾಡಿ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗೋಗ್ಬಿಟ್ರೆ ಪ್ರಾಣಕ್ಕೆ ಕುತ್ತು ಅಲ್ವಾ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ್ಯಾಟ್. ಅದಾದಮೇಲೆ ಮತ್ತೆ ಓದಬೇಕಾಗತ್ತೆ. ಓದಿದ್ಮೇಲೆ ನಿಮಗೆ ಅನಿಸುತ್ತೆ ಏನೋ ಒಂಥರ ಜಾಳಾಗಿದೆಯಲ್ಲ, ಸ್ವಲ್ಪ ಅದನ್ನು ಪ್ರೊಫೆಷ್ನಲಿ ಮಾಡೋಣ ಅಂತ ನಿಮಗೆ ಅನಿಸುತ್ತೆ. ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ದಟ್ ಫೀಲ್ಡ್. ನೀವು ಪದೇ ನೀವು ಅದಕ್ಕೆ ರಿಲೇಟೆಡ್ ಮೆಟೀರಿಯಲ್ಸ್ ಓದ್ತಾ ಇರ್ತೀರಾ, ಅದ್ರ ಬಗ್ಗೆ ನೀವು ತಿಳ್ಕೊತಾ ಇರ್ತೀರಾ. ಅವಾಗ ಅನ್ಸುತ್ತೆ ಛೇ ನಮ್ಮ ಸರ್ ಏನಾದರೂ ಓದಿದ್ರೆ ಈ ಥರ ಮಾಡ್ತಿದ್ರಾ? Is there something you want to say? Hello? Yeah, okay. So what you do is, ನೀವು ಅದಕ್ಕೆ ಏನು ಮಾಡಬೇಕಾಗುತ್ತೆ ಅಂತಂದರೆ, ಯು ಹ್ಯಾವ್ ಟು ರೀಡ್ ಇಟ್ ಅಗೇನ್. ಇದು ನಂದಲ್ಲ, ನಮ್ಮ ಸರ್ ಹೇಳಿದರೆ ಅಥವಾ ನನ್ನ ಸೀನಿಯರ್ ಹೇಳಿದರೆ ಯಾವ ಥರ ಹೇಳಿರ್ಬೋದು ಅಂತ ಯು ಹ್ಯಾವ್ ಟು ಥಿಂಕ್ ಫ್ರಮ್ ದೇರ್ ಆ್ಯಂಗಲ್ ಆಲ್ಸೋ. ಆವಾಗ ನಿಮಗೆ ಅಲ್ಲಿ ಆಗೋ ತಪ್ಪುಗಳನ್ನು ನೀವು ಸಾಧ್ಯವಾದಷ್ಟು ಕಮ್ಮಿ ಮಾಡ್ಬೋದು. ಓಕೆ, ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಸ್ಲೈಡ್? ನಾಟ್ ಬಿಫೋರ್ Q&A, I'll just have to ask you few things here. ನೀವು ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ಮೊದಲು ನಾನೇನು ಹೇಳಿದೆ, ಭಾಷೆ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳಿದೆ. ಸೊ ಯುವರ್ ಲ್ಯಾಂಗ್ವೇಜ್ ಶುಡ್ ಬಿ ವೆರಿ ಗುಡ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಓಕೆ, ಆ್ಯಂಡ್ ದೆನ್ ಯು ಶುಡ್ ಹ್ಯಾವ್ ಅ ಡೈಲಿ ಹ್ಯಾಬಿಟ್. ಲ್ಯಾಂಗ್ವೇಜ್ನ ನಾನು ಎಕ್ಸಾಮ್ಗೆ 3 ದಿನ ಮುಂಚೆ ಕೂತ್ಕೊಂಡು ಕಲ್ತ್ಬಿಡ್ತೀನಿ ಅಂದರೆ ಖಂಡಿತ ಸಾಧ್ಯ ಆಗೋದಿಲ್ಲ. ಯು ಹ್ಯಾವ್ ಟು ಡೆವಲಪ್ ಇಟ್. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಎವ್ರಿ ಡೇ, ಮೇಕ್ ಇಟ್ ಅ ಹ್ಯಾಬಿಟ್. ಯಾರಾದರೂ ಒಬ್ಬರ ಕಂಪ್ಯಾನಿಯನ್ನ ಇಟ್ಕೊಂಡ್ಬಿಡೋದು. ಅವ್ರ ಮುಖ ನೋಡಿದ್ರೆ ನೀವು ಅವ್ರ ಜೊತೆ ಬರೀ ಇಂಗ್ಲೀಷಲ್ಲೇ ಮಾತಾಡಬೇಕು. ಇನ್ನೊಬ್ರು ಯಾರೋ ಅತಿ ಇಂಗ್ಲೀಷ್ ಮಾತಾಡೋರಿದ್ರೆ ಅವ್ರನ್ನ ಕನ್ನಡಕ್ಕೆ ಇಟ್ಕೊಂಡ್ಬಿಡಿ, ಅಥವಾ ಯು ಡಿಸೈಡ್. ಓಕೆ, ಸೊ ಅವ್ರಿಗೆ ಏನು ಮಾಡ್ತೀರಾ, ಇಟ್ ವಿಲ್ ಬಿ ಲೈಕ್ ಅವ್ರ ಜೊತೆ ಬರೀ ಕನ್ನಡನ, ಲೀಗಲ್ ವರ್ಡ್ಸ್ನ ಸಾಧ್ಯವಾದಷ್ಟು ನೀವು ಕನ್ನಡದಲ್ಲೇ ಯೂಸ್ ಮಾಡಿಕೊಂಡು ಯು ವಿಲ್ ಸ್ಟಾರ್ಟ್ ಟಾಕಿಂಗ್ ಟು ದೆಮ್. ಈ ಥರ ಕಂಪ್ಯಾನಿಯನ್ ಅಥವಾ ಪಿಯರ್ ಅಂತ ಹೇಳ್ತೀವಿ, ಅದನ್ನು ರೆಡಿ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಆಮೇಲೆ ಸಾಧ್ಯ ಆದರೆ ಒಂದು ಗ್ರೂಪ್ ಮಾಡಿ. ಈಗ ನಾನು ಏನು ಹೇಳಿದೆ, ವೊಕ್ಯಾಬ್ಲರಿನ ಲಿಸ್ಟ್ ಮಾಡಬೇಕು ಅಂತ. ನೀವು ಹಬ್ಬ ಕೂತ್ಕೊಂಡ್ರೆ ಒಂದಿನಕ್ಕೆ 15, 20, 30 ಮಾಡ್ಬೋದು, ಆಮೇಲೆ ಬೋರ್ ಆಗುತ್ತೆ. ಅದು ಮನುಷ್ಯ ಸಹಜ. ಎಲ್ಲರೂ ಕೂತ್ಕೊಂಡು ಒಂದೇ ಸಲ 100, 200 ಕಲಿತೀನಿ ಅಂತ ಅದು ಖಂಡಿತ ಸಾಧ್ಯ ಇಲ್ಲ. ಸೊ ವಾಟ್ ಯು ಡೂ, ನೀವುಗಳು ಒಂದು ಬುಕ್ ಥರ ರೆಡಿ, ನೋಟ್ ಬುಕ್ ಇಟ್ಕೊಳ್ಳಿ, ಒಂದು ಗ್ರೂಪ್ ರೆಡಿ ಮಾಡಿ. ಒಂದು 20 ನೀವು ಮಾಡ್ತೀರಾ, ನಿಮ್ಮ ಫ್ರೆಂಡ್ ಇನ್ನೊಂದು 20 ಮಾಡ್ತಾರೆ. ಸೊ ಯು ಸ್ಟಾರ್ಟ್ ಕೊಲಾಬ್ರೇಟಿಂಗ್ ಆ್ಯಂಡ್ ಯೂಸಿಂಗ್ ಇಟ್ ಫ್ರೀಕ್ವೆಂಟ್ಲಿ. ಎಕ್ಸ್ಚೇಂಜ್ ಅದನ್ನು ಮಾಡಿ. ಆಮೇಲೆ ನಿಮ್ಮ ಬುಕ್ಕಲ್ಲಿ ನೀವೇ ಬರ್ಕೊಂಡು ಎಕ್ಸ್ಚೇಂಜ್ ಮಾಡಲ್ಲ ಅಂತ ಹೇಳೋದಲ್ಲ. ಯು ಹ್ಯಾವ್ ಟು, ಯುವರ್ ಗ್ರೂಪ್ ವಿಲ್ ಹ್ಯಾವ್ ಟು ಡೆಲಿಜೆಂಟ್ಲಿ ಸಪೋರ್ಟ್ ಈಚ್ ಅದರ್. ಓಕೆ, ಆಮೇಲೆ ಫೋಕಸ್ ಆಗಿ ಓದೋ ಅಭ್ಯಾಸ ಇಟ್ಕೊಳ್ಳಿ. ಅದು ಸೀರಿಯಸ್ ಆಗಿರಬೇಕು. ಇವತ್ತು ಐ ಟೋಲ್ಡ್ ಯು ರೈಟ್, ಯು ಹ್ಯಾವ್ ಟು ಮಾಸ್ಟರ್ ಯುವರ್ ಬ್ರೈನ್ ಆ್ಯಂಡ್ ದೆನ್ ಸ್ಟಾರ್ಟ್ ಸ್ಪೀಕಿಂಗ್ ಆನ್ ದ್ಯಾಟ್. ಆ್ಯಂಡ್ 2 ಲ್ಯಾಂಗ್ವೇಜಲ್ಲೂ ಯಾವುದೇ ಜಡ್ಜ್ಮೆಂಟ್ ಇರಲಿ ಅಥವಾ ಏನೇ ಡಾಕ್ಯುಮೆಂಟ್ಸ್ ಇರಲಿ, ಏನೇ ಸಿಕ್ಕಿದ್ದು ಸಾಧ್ಯವಾದಷ್ಟು
ಟ್ರಾನ್ಸ್ಲೇಟೆಡ್ ಸಿಗುತ್ತಾ ಅಂತ ನೋಡಿ. ಫಾರ್ ಎಕ್ಸಾಂಪಲ್, ಈ ನಾರ್ಮಲ್ ಆಗಿ ಕಂಪನಿಗಳಲ್ಲಿ ಈಗ ನನಗೆ ಗೊತ್ತಿರೋ ಹಾಗೆ ಕಂಪ್ನಿಲಿ ನಾವೇನ್ ಮಾಡ್ತೀವಿ, ಇಂಗ್ಲಿಷಲ್ಲೂ ಒಂದು ನ್ಯೂಸ್ ಪ್ರೆಸ್ ರಿಲೀಸ್ ಕೊಡ್ತೀವಿ. ಅದೇ ಪ್ರೆಸ್ ರಿಲೀಸ್ನ ಕನ್ನಡದಲ್ಲೂ ಮಾಡಿರ್ತೀವಿ. ಸೊ ನಾರ್ಮಲಿ ಕಂಪನಿಗಳು ಪ್ರೆಸ್ ರಿಲೀಸ್ ಕೊಡಬೇಕಾದ್ರೆ ಕನ್ನಡ ಇಂಗ್ಲಿಷ್ ಎರಡೂ ಕೊಡ್ತಾರೆ. ಸಾಧ್ಯ ಆದ್ರೆ ಅಂಥದ್ದೇನಾದ್ರೂ ನಿಮ್ ಕೈಗೆ ಸಿಕ್ಕಿದ್ರೆ ಅದನ್ನ ಓದೋ ಪ್ರಯತ್ನ ಮಾಡಿ. ಅದರಲ್ಲಿ ನಿಮಗೆ ಇಂಗ್ಲಿಷಲ್ಲೂ ಆಗಿರ್ತೀರ, ಕನ್ನಡದಲ್ಲೂ ಕಲ್ತ್ಬೋದು. ಓಕೆ, ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ದ್ಯಾಟ್ ವೇ. ಆಮೇಲೆ ನಿಮ್ಗೆ ಏನಾದರೂ ಜಡ್ಜ್ಮೆಂಟ್ ಅಥವಾ ಲೀಗಲ್ ಡಾಕ್ಯುಮೆಂಟ್ಸ್ ಏನಾದರೂ ಸಿಕ್ಕಿದ್ರೆ ಅದ್ರದ್ದು ಟ್ರಾನ್ಸ್ಲೇಟೆಡ್ ವರ್ಷನ್ ಸಿಕ್ಕಿದ್ರೆ ಅದನ್ನ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಇಂಗ್ಲಿಷ್ ಕನ್ನಡ ಎರಡೂ ಓದಿದ್ರೆ ಆಟೋಮೆಟಿಕ್ ಆಗಿ ವರ್ಡ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಬರೀ ಇಂಗ್ಲಿಷ್ ಓದಿದ್ರೆ ಇಂಗ್ಲಿಷೇ ಓದ್ತೀವಿ, ಕನ್ನಡ ಓದಿದ್ರೆ ಕನ್ನಡನೇ ಓದ್ತೀವಿ. ಆ ತಪ್ಪನ್ನ ಯಾವತ್ತೂ ಮಾಡಬೇಡಿ. ಮತ್ತೆ ಯಾರೋ ನಮಗೆ ಚಿಕ್ಕದ್ರಲ್ಲಿ ಹೇಳ್ಕೊಡೋರು, ನಂದು ಕನ್ನಡ ಬ್ಯಾಕ್ಗ್ರೌಂಡ್, ಐ ಮೀನ್ ಲೈಕ್ ಐ ಸ್ಟಡಿಡ್ ಇನ್ ಅ ಕಾನ್ವೆಂಟ್, ನೋ ಡೌಟ್. ಬಟ್ ಹಳ್ಳಿ ಒಳಗಡೆ ಕಾನ್ವೆಂಟ್ ಅಂತಂದ್ರೆ ಎಲ್ಲ ನಮ್ಮ ಭಾಷೆನೇ ಮಾತಾಡೋದು, ಯಾರು ತುಂಬಾ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವಾಗ ಯಾರೋ ಒಬ್ರು ಅಂಕಲ್ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡೋರು, ಅವ್ರು ನಮ್ಗೆ ಹೇಳ್ಕೊಟ್ರು, ಯು ವಾಂಟ್ ಟು ಲರ್ನ್ ಗುಡ್ ಇಂಗ್ಲಿಷ್, ವೆಲ್ ಯು ಡೂ ದಿಸ್, ಟೇಕ್ ಅ ಡಿಕ್ಷನರಿ. ಎಲ್ಲ ವರ್ಡ್ ನೋಡಿದಾಗ್ಲೂ ಎವ್ರಿ ಟೈಮ್ ಯು ಸಿ ಎ ನ್ಯೂ ವರ್ಡ್, ಟೇಕ್ ಅ ಡಿಕ್ಷನರಿ, ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಅಂತ. ನಾವು ಟೆಲ್ ಮಿ, ಓದೋದೇ ಹಿಂಸೆ ಗೊತ್ತಿಲ್ದಿರೋ ಭಾಷೆನ, ಅದ್ರ ಪಕ್ಕದಲ್ಲಿ ಒಂದು ಡಿಕ್ಷನರಿ ಇಟ್ಕೊಂಡು ಅದನ್ನು ನೋಡ್ಬೇಕು, ಇದನ್ನು ನೋಡ್ಬೇಕು, ಇದನ್ನು ನೋಡ್ಬೇಕು, ಅದನ್ನು ನೋಡ್ಬೇಕು. ನೀವು ನಿಜವಾಗ್ಲೂ ಓದ್ತೀರಾ? ಅದು ಸಾಧನೆ ಮಾಡಕ್ ಆಗುತ್ತಾ? ಆ ಥರ ಖಂಡಿತ ಇಲ್ಲ. ನೀವು ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಓದ್ಕೊಂಡು ಹೋಗ್ತಾ ಇರೋದು. ನಿಮ್ಗೆ ಪೂರ್ತಿ ಅರ್ಥ ಆಗಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಹೋಗ್ತಾ ಹೋಗ್ತಾ ಪೂರ್ತಿನೂ ಅರ್ಥ ಆಗುತ್ತೆ. ಯಾವುದೋ ಒಂದು 4 ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಅದನ್ನ ಮಾತ್ರ ಡಿಕ್ಷನರಿ ನೋಡಿ. ಎಲ್ಲ ವರ್ಡ್ ನೋಡ್ಬೇಕಾದ ಅಗತ್ಯ ಇಲ್ಲ. ಓದ್ತಾ ಓದ್ತಾ ಕಾಂಟೆಕ್ಸ್ಟ್ ಅಲ್ಲಿ ನಿಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ಏನು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಇದೇ ವಿಷಯ ಹೇಳ್ತಿದ್ದಾರೆ. ಕೆಲವು ವರ್ಡ್ಸ್ ನಮ್ಗೆ ಗೊತ್ತಿರುತ್ತೆ, ನಾವು 10th ಪಾಸ್ ಆಗಿದ್ದೀವಿ, PUC ಪಾಸ್ ಆಗಿದ್ದೀವಿ, ಎರಡರಲ್ಲೂ ಕನ್ನಡ ಇಂಗ್ಲಿಷ್ ಬರ್ದಿದ್ದೀವಿ. ಹಾಗಾಗಿ ಲ್ಯಾಂಗ್ವೇಜ್ ಇಸ್ ಡೆಫಿನೆಟ್ಲಿ ನಾಟ್ ಅ ಬ್ಯಾರಿಯರ್, ವಿ ನೋ. ಓನ್ಲಿ ಥಿಂಗ್ ವಿ ಹ್ಯಾವ್ ನಾಟ್ ಇಂಪ್ಲಿಮೆಂಟೆಡ್ ಇಟ್. ಸೊ ವಾಟ್ ವಿ ಡೂ, ಯು ಜಸ್ಟ್ ಗೋ ಆನ್ ರೀಡಿಂಗ್, ಸ್ಟಾರ್ಟ್ ಫ್ರಮ್ ಸಿಂಪಲ್ ಎಕ್ಸಸೈಸಸ್. ಚಿಕ್ಕ ಚಿಕ್ಕ ಆರ್ಟಿಕಲ್ಸ್ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹೋಗ್ತಾ 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 ಸ್ವಲ್ಪ ಕಾಂಪ್ಲಿಕೇಟೆಡ್ ತಗೊಳಕ್ ಸ್ಟಾರ್ಟ್ ಮಾಡಿ. ಫಸ್ಟೇ ಕಾಂಪ್ಲಿಕೇಟೆಡ್ ತಗೋಬೇಡಿ. ಇದು ಒಂದು ತಪ್ಪು. ನಾನು ಏನ್ ಮಾಡಿದ್ದೀನಿ ಅಂದ್ರೆ, ವೆನ್ ವಿ ವರ್ ಸ್ಟಡಿಂಗ್, ನಮ್ಗೆ ಹೇಳೋರು ಹಿಂದೂ ಪೇಪರ್ ಓದಿ, ಹಿಂದೂ ಪೇಪರ್ ಓದಿ. ಹಿಂದೂ ಪೇಪರ್ 2 ಪ್ಯಾರ ಓದಕ್ಕೂ ಆಗ್ತಾ ಇರಲಿಲ್ಲ ನಮಗೆ. ನೀವೆಲ್ಲ ಯಾರಾದ್ರೂ ಫೇಸ್ ಮಾಡಿದ್ದೀರಾ ಈ ಸಮಸ್ಯೆನ? ಇಫ್ ಎಸ್, ಪ್ಲೀಸ್ ಟೈಪ್ ಎಸ್. ಇದ್ದೀರಾ ಅಲ್ಲಿ? ಭಾನುವಾರ 7 ಗಂಟೆ ಊಟಕ್ಕೆ ಗಮ್ಮಾಡಿಸ್ತಾ ಇದೆ ಕಿಚನಿಂದ. ಕ್ಲಾಸಲ್ಲಿ ಕೂರ್ಲಿಕ್ಕೆ ಕಷ್ಟ ಆಗ್ತಾ ಇದೆಯಾ? ಓಕೆ. ಸೊ ಈ ಸಮಸ್ಯೆ ಎಲ್ರಿಗೂ ಬಂದಿರುತ್ತೆ. ನಮಗೆ ಫಸ್ಟೇ ಹೇಳ್ತಾರೆ, ಯು ರೀಡ್ ಫ್ರಮ್ ಹಿಂದೂ ಅಂತ. Hindu is an amazing paper, no doubt about it. But if you don't have hold over the language, you try to read the whole Hindu, you will lose interest. ಆಮೇಲೆ ನಮಗೆ ಕಾನ್ಫಿಡೆನ್ಸ್, ಇದೆಲ್ಲ ಓದಿ ನಾನು ಇದನ್ನ ಕಲ್ತು ಅದಾಗೋದು ಅಷ್ಟರಲ್ಲೇ ಇದೆ, ಬೇಡ ಅಂತ ಅಂದ್ಬಿಟ್ಟು ನಾವು ತಟಸ್ಥರಾಗ್ಬಿಡ್ತೀವಿ. ಸೊ ನೆವರ್ ಡೂ ದ್ಯಾಟ್. ಚಿಕ್ಕ ಕತೆ ತಗೊಳ್ರಿ. ಈಸೋಪ್ಸ್ ಫೇಬಲ್ಸ್ ಇದೆ, ಜಾತಕ ಕತೆಗಳಿದಾವೆ, ಅವೆಲ್ಲ ಚಿಕ್ಕ ಚಿಕ್ಕದೆ. ಅದು ಕನ್ನಡನೂ ಸಿಗುತ್ತೆ, ಇಂಗ್ಲೀಷು ಸಿಗುತ್ತೆ. ನಮಗೆ ಕನ್ನಡದಲ್ಲೂ ಅರ್ಥ ಗೊತ್ತಿರುತ್ತೆ, ಇಂಗ್ಲೀಷಲ್ಲೂ ಗೊತ್ತಿರುತ್ತೆ. ಜಸ್ಟ್ ಟ್ರೈ ರೀಡಿಂಗ್ ದ್ಯಾಟ್. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಕನ್ನಡದಲ್ಲಿ ಒಮ್ಮೆ ಹೇಳಿ, ಇಂಗ್ಲೀಷಲ್ಲಿ ಒಮ್ಮೆ ಹೇಳಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಸ್ಲೋಲಿ ಯು ಇನ್ಕ್ರೀಸ್ ದ ಕಾಂಪ್ಲಿಕೇಶನ್ ಆಫ್ ಯರ್ ರೀಡಿಂಗ್. ಡೋಂಟ್ ಗೆಟ್ ಇನ್ ಟು ಎನಿಥಿಂಗ್ ಕಾಂಪ್ಲಿಕೇಟೆಡ್ ರೈಟ್ ಅವೇ, ಇಟ್ ಡಸಂಟ್ ಹೆಲ್ಪ್. ಓಕೆ. ಆಮೇಲೆ ಸಾಧ್ಯವಾದಷ್ಟು ಗೈಡೆಡ್ ಪ್ರಾಕ್ಟೀಸ್. ಯಾರಾದರೂ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಮಾತಾಡೋರಿದ್ರೆ ಅವ್ರ ಜೊತೆ ನೀವು ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ಇದು ಸರಿ ಇದೆಯಾ ಅಂತ ಕೇಳೋ ಪದ್ಧತಿ ಇಟ್ಕೊಳ್ಳಿ. ಕನ್ನಡದಲ್ಲಿ ತುಂಬ ಚೆನ್ನಾಗಿ ಗೊತ್ತಿರೋರಿದ್ರೆ ಅವ್ರದ್ದು ಒಂದು ಗ್ರೂಪ್ ಇಟ್ಕೊಂಡು ಅವ್ರ ಜೊತೆ ನೀವು ಅವರಿಂದ ಅಭಿಪ್ರಾಯ ತಗೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಗೈಡೆಡ್ ಪ್ರಾಕ್ಟೀಸ್ ವಿಲ್ ಹೆಲ್ಪ್. ಅಥವಾ ನಿಮಗೆ ಕ್ಲಾಸಸ್ ಇರ್ಬೋದು, ಅಥವಾ ಯಾರಾದರೂ ಟ್ಯೂಷನ್ ಕೊಡ್ಬೋದು. ಡೋಂಟ್ ನೋ, ಯು ಹ್ಯಾವ್ ಟು ಗೋ ಫಾರ್ ಗೈಡೆಡ್ ಪ್ರಾಕ್ಟೀಸ್. ಓಕೆ. ಅದಾದಮೇಲೆ ನೀವೇ ಖುದ್ದಾಗಿ ಕೂತ್ಕೊಂಡು ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಓಕೆ. ನಾನು ನಿಮ್ಮ ಚಾಟ್ಸ್ ನೋಡ್ತಾ ಇದ್ದೀನಿ, ಬಟ್ ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಕ್ಷನಲ್ಲಿ ನಾನು ಅದನ್ನು ಅಟೆಂಡ್ ಮಾಡ್ತೀನಿ. ಓಕೆ. ವಿ ವಿಲ್ ಟಾಕ್ ಅಬೌಟ್ ಇಟ್ ಡ್ಯೂರಿಂಗ್ ದ್ಯಾಟ್ ಟೈಮ್. ಓಕೆ. ಮತ್ತೆ ಲೀಗಲ್ ಟರ್ಮಿನಾಲಜಿಗೆ ಒಂದು ಸಪ್ರೇಟ್ ಬುಕ್ ಇಟ್ಕೊಂಡು ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಬರಿಬೇಕ್ರಿ ಒಂದ್ಸಲ ಆದರೂ. ಅದೇನೋ ಓದ್ಬಿಟ್ರೆ ಬರುತ್ತೆ ಅನ್ನೋದು ಅದು ಆಗೋದಿಲ್ಲ. ಒಂದ್ಸಲ ಬರೆದ್ರೆ ಅದರದ್ದು ಖುಷಿನೇ ಬೇರೆ, ತಲೆಯಲ್ಲಿ ಪ್ರಿಂಟ್ ಆಗುತ್ತೆ. ಯು ಬಿಲೀವ್. ಒಂದೊಂದ್ಸಲ ನೀವು ಐ ಜಸ್ಟ್ ವಾಂಟ್ ಆಸ್ಕ್ ಯು ದಿಸ್, ಕೆಲವು ಸ್ಪೆಲ್ಲಿಂಗ್ ಬರೀತೀರಾ ನೀವು, ಬರ್ದಾದ್ಮೇಲೆ ಮನ್ಸಿಗೇನೋ ಸಮಾಧಾನ ಆಗಲ್ಲ, ಎಲ್ಲೋ ತಪ್ಪಾಗಿದೆ, ಏನೋ ಆಗಿರ್ಬೋದು, ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂತ ಅನ್ಸಿದುಂಟಾ? ಹೌದು ಅಂತ ಅಂದ್ರೆ ಹೆಚ್ಚಂತ ಹಾಕಿ, ಎಸ್ ಅಲ್ಲ. ಕೆಲವೊಂದ್ಸಲ ಬರ್ದಾದ್ಮೇಲೆ ಯು ಫೀಲ್ ಏನೂ ಸರಿ ಹೋಗ್ತಾ ಇಲ್ಲ ಇದರಲ್ಲಿ ಅಂತ, ರೈಟ್? ಯಾಕೆ ಹಂಗಾಗುತ್ತೆ? ಅದಕ್ಕೆ ಕಾರಣ ಇಷ್ಟೇ, ನೀವು ಗೊತ್ತಿಲ್ಲದೆ ಯಾವಾಗಲೂ ಓದಿದ್ದೀರಾ ಅಥವಾ ಬರ್ದಿದ್ದೀರಾ. ಅವಾಗ ನಿಮ್ಮ ಕಣ್ಣು ಅದನ್ನ, ಇಟ್ಸ್ ಅ ಕ್ಯಾಮ್ರಾ, ಯೋರ್ ಐಸ್ ಇಸ್ ಅ ಕ್ಯಾಮ್ರಾ, ಇಟ್ ಹಸ್ ಟೇಕನ್ ಅ ಪಿಕ್ಚರ್ ಆಫ್ ದ್ಯಾಟ್. ತಲೆ ಒಳಗಡೆ ಪ್ರಿಂಟ್ ಮಾಡ್ಕೊಂಡು ಬಿಟ್ಟಿದೆ. ಈಗ ನೀವು ಬರ್ದಾಗ ನಿಮ್ಮ ಬ್ರೈನ್ ಏನು ಮಾಡುತ್ತೆ? ಸ್ಕ್ಯಾನ್ ಮಾಡುತ್ತೆ. ಅವತ್ತು ಆ ಥರ ಓದಿದೆ, ಇವತ್ತು ಈ ಥರ ಬರ್ದಿದ್ಯಾ, ಇಟ್ಸ್ ನಾಟ್ ಮ್ಯಾಚಿಂಗ್.
your brain will alert you. ಹೌದಾ? ಇದಾಗಿದೆಯಾ ನಿಮಗೆ? How many of you think that you have experienced this? I'm very sure most people have experienced this. ಇದಾಗುತ್ತೆ, ತುಂಬಾ ಜನರಿಗಾಗುತ್ತೆ. ಬರ್ದಾದ್ಮೇಲೆ ಏನೋ ಆಗಿದೆ, ಇದು ಯಾಕೋ ಸರಿ ಬರ್ತೀವಿ, ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಯು ವಿಲ್ ಫೀಲ್ there is something missing in this ಅಂತ. That is because your eyes has taken a picture, scanned it and stored it in your brain. Your brain is very smart. It knows how to scan and how to alert you. Trust your brain and things will work. Okay? ಆಮೇಲೆ ಎಷ್ಟು ಸಾಧ್ಯನೋ you start taking some literature and start practicing on that. ಇಂಗ್ಲಿಷ್ ಕಲಿಬೇಕಾದ್ರೆ ಫಸ್ಟೇ ಗ್ರಾಮರಿಂದ ಶುರು ಮಾಡಬೇಡಿ. ಸುಮ್ಮನೆ ಭಾಷೆ ಪಾಡಿಗೆ ಕಲಿತಾ ಹೋಗಿ. ನೀವು ಕನ್ನಡ ಕಲಿಬೇಕಾದ್ರೆ ಯಾರಾದರೂ ಗ್ರಾಮರ್ ಕಲ್ತೀರಾ? ಇಲ್ಲ ಅಲ್ವಾ? ಮಾತಾಡ್ತಾ ಯು ಬಿಕೇಮ್ ಫ್ಲೂಯೆಂಟ್. ಮಗುವಾಗಿದ್ದಾಗ ನಾವು ಕನ್ನಡ ಹಾಗೆ ಕಲ್ತಿದ್ದು. ಎಲ್ಲರೂ ಮಾತಾಡ್ತಿದ್ರು, ಕಾಪಿ ಮಾತಾಡಿದ್ವಿ, ಸರಿ ಹೋಯ್ತು. ಚಿಕ್ಕ ಪುಟ್ಟ ತಪ್ಪಾಗ್ತಿತ್ತು, ಆಮೇಲೆ ಸರಿ ಮಾಡ್ಕೊಂಡ್ವಿ. ರೈಟ್? ಅದೇ ಥರ ಇಂಗ್ಲೀಷ್ನೂ ಅಷ್ಟೇ. ಅದ್ರ ಪಾಡಿಗೆ ಅದನ್ನ ವರ್ಡ್ಸ್ನ ಬೇರೆಯವ್ರು ಮಾತಾಡುವಾಗ ಕೇಳಿಸ್ಕೊಳ್ಳೋದು, ಪಿಕಪ್ ಮಾಡ್ಕೊಳ್ಳೋದು. ನೀವು ತಪ್ಪಾಗೆ ಮಾತಾಡ್ತಾ ಹೋಗಿ, ತಪ್ಪಾಗ್ಲಿ, ಏನು ತೊಂದರೆ ಇಲ್ಲ, ಬೇರೆಯವ್ರ ಭಾಷೆ ತಾನೆ, we are learning it, it's okay. So ಮಿಸ್ಟೇಕ್ ಮಾಡ್ತಾ ಮಾತಾಡಕ್ಕೆ ಹೋಗಿ. ಬಟ್ಲರ್ ಇಂಗ್ಲೀಷ್ ಅಂತಾರಲ್ಲ, ಆ ಥರ ಬಟ್ಲರ್ ಇಂಗ್ಲೀಷ್ ಮಾತಾಡಿ, ನೋ ಪ್ರಾಬ್ಲಮ್ ಎಟ್ ಆಲ್, ಇಟ್ಸ್ ಓಕೆ. ಆ್ಯಂಡ್ ಸ್ಲೋಲಿ ವಿತೌಟ್ ಯುವರ್ ನಾಲೆಜ್ ಒನ್ ಡೇ ಯುವರ್ ಬಟ್ಲರ್ ಇಂಗ್ಲೀಷ್ ಬಿಕಮ್ಸ್ ಬೆಟರ್ ಇಂಗ್ಲೀಷ್ ಅಷ್ಟೇ. ಓಕೆ? ಆ್ಯಂಡ್ ನೀವು ಹೆಮ್ಮೆ ಪಡಬೇಕು, ಇಂಗ್ಲೀಷ್ ಅವ್ರು ಕನ್ನಡ ಬರುತ್ತಾ? UK ಹೋಗಿ ಮಾತಾಡಿ ಅವ್ರು ಬರಲ್ಲ ಕನ್ನಡ, ನಾವು ಇಷ್ಟಾದರೂ ಮಾತಾಡಿ ಅವ್ರು ಸಹಾಯ ಮಾಡ್ತಾ ಇದ್ದೀವಲ್ಲ. ಸೊ ಯು ಕೀಪ್ ದಟ್ ಕಾನ್ಫಿಡೆನ್ಸ್. ಅದು ಬಿಟ್ಬಿಟ್ಟು ಅಯ್ಯೋ ನನಗೆ ಇಂಗ್ಲೀಷೇ ಬರಲ್ಲ, ಬೇರೆಯವ್ರ ಮುಂದೆ ಮಾತಾಡಿ ಮುಜುಗರಕ್ಕೀಡಾಗಬೇಕು, ಬೇಡ ಬಿಡಿ ಫುಲ್ ಕಲ್ತ ಮೇಲೆ ಮಾತಾಡ್ತೀನಿ, ಆ ಥರ ಎಲ್ಲ ಅಂದ್ಕೊಂಡು ನೀವು ಕೂತ್ಕೊಂಡ್ರೆ ಲೈಫ್ ಲಾಂಗ್ ಕಲಿಯೋಕ್ಕಾಗಲ್ಲ ಲ್ಯಾಂಗ್ವೇಜ್. ಸೊ ಕನ್ನಡದ ಮೇಲೆ ನಿಮ್ಗೆ ಹಿಡಿತಾ ಇದ್ದೇ ಇದೆ. ಆದರೆ ಕೆಲವರು ಇದ್ದಾರೆ, ಕನ್ನಡ ಗೊತ್ತಿರುತ್ತೆ, ಆದರೆ ಅದು ಆಡು ಭಾಷೆ ಗೊತ್ತಿರುತ್ತೆ. ಸೊ ಗ್ರಾಂಥಿಕ ಭಾಷೆ ಇಂಪಾರ್ಟೆಂಟ್. ಹಾಗಾಗಿ ನೀವು ಓದಬೇಕು ಕನ್ನಡನ. ಕನ್ನಡ ಓದಲ್ಲ, ನನಗೆ ಭಾಷೆ ಬರುತ್ತೆ, ನನಗೆ ಎಲ್ಲ ಗೊತ್ತು ಅಂತ ಅಂದ್ಕೊಂಡ್ರೆ ಅದು ಉದ್ದಟತನ ಆಗುತ್ತೆ. ಸೊ ಯು ಹ್ಯಾವ್ ಟು ರೀಡ್ ಕನ್ನಡ ಲಿಟ್ರೇಚರ್ ಆಲ್ಸೋ. ಏನಾದರೂ ಆರ್ಟಿಕಲ್ ತೊಗೊಳ್ಳಿ, ನ್ಯೂಸ್ ತೊಗೊಳ್ಳಿ, ಅಥವಾ ಏನಾದರೂ ಪದ್ಯ ಗಿದ್ಯೆಲ್ಲ ಏನು ಬೇಡಿ, ಕವನ ಎಲ್ಲ ಓದ್ತಾ ಕೂತ್ಕೊಂಡ್ರೆ ನಿಮ್ಗೆ ಟೈಮ್ ಇಲ್ಲ. ಸೊ ಡೋಂಟ್ ಡೂ ದ್ಯಾಟ್. ಆರ್ಟಿಕಲ್ಸ್ ಓದಿ, ಪ್ರೆಸ್ ರಿಲೀಸಸ್ ಓದಿ. ಆಮೇಲೆ ನಿಮ್ಗೆ ಏನಾದರೂ ನಿಮ್ಮ ಫೀಲ್ಡ್ಗೆ ಸಂಬಂಧಪಟ್ಟ ಆರ್ಟಿಕಲ್ಸ್ ಏನಾದರೂ ಸಿಕ್ಕಿದ್ರೆ ಅಥವಾ ಪೇಪರ್ ಸಿಕ್ಕಿದ್ರೆ ಯು ಪ್ಲೀಸ್ ರೀಡ್ ದಟ್ ಹೆಲ್ಪ್ಸ್ ಅ ಲಾಟ್. ಓಕೆ? ಆಮೇಲೆ ಏನಾದರೂ ತಗೊಂಡು ಯು ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್, ಲೈಕ್ ಬರೆಯೋದು ಒಂದ್ಸಲ ಆದಂಗೆ ಆಗಲಿ ಅಂತ ಅಂದ್ಬಿಟ್ಟು ಟೇಕ್ ಸಮಥಿಂಗ್ ಆ್ಯಂಡ್ ಸ್ಟಾರ್ಟ್ ರೈಟಿಂಗ್. ಟೇಕ್ ಹೆಲ್ಪ್ ಫ್ರಮ್ ಪೀಪಲ್. ನೀವು ಬೇಕಾದ್ರೆ ನನಗೂ ಹೇಳ್ಬೋದು, ಈಗ ನಮ್ಮದು ಫೋರಮೇ ಇದೆ ಅಲ್ವಾ, ನಿಮ್ದೊಂದು ಗ್ರೂಪೇ ಇದೆ. ಆ ಗ್ರೂಪಲ್ಲಿ ಸುಮ್ಮನೆ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಹಾಕೋದ್ರ ಬದಲು ಬೇಕಾದ್ರೆ ಇದನ್ನೇ ಹಾಕಿ. ಸಮಯ ಯಾರಿಗಿದೆ ಅವರು ಯಾರಾದರೂ ಒಬ್ಬರು ಕರೆಕ್ಟ್ ಮಾಡ್ತಾರೆ, ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವಿ ಕ್ಯಾನ್ ಡೂ ದ್ಯಾಟ್. ಇಟ್ ಈಸ್ ಆಲ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ವೇರ್ ವಿ ಡೂ ಹೆಲ್ಪ್ ಈಚ್ ಅದರ್ ಆ್ಯಂಡ್ ದೆನ್ ಟೇಕ್ ಥಿಂಗ್ಸ್ ಫಾರ್ವರ್ಡ್ ಇನ್ ದ ರೈಟ್ ವೇ. ಓಕೆ? Hope I think I have taken a lot of time. If you have any questions or if you want to talk or ask anything, you can please go ahead. You have some time for that as well. So we can go for the question and answer session. Madam, we do not have any environment to speak to one another. So Okay. in that situation, what we should do, madam? Okay, now it's not that you don't know English. Now you spoke English. You only want to improve the fluency. Right? So what you have to do is catch hold of a person. ಯಾರಾದರೂ ಒಬ್ಬರನ್ನ ಹಿಡ್ಕೊಳ್ಳಿ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕಲೀಲಿಕ್ಕೆ. You tell them that I will teach you English. Come, let us learn. You have to build your own companions. You cannot say that I don't have anybody, I can't. Second is you are there for yourself, right? ನಿಮಗೆ ನೀವೇ ಕತೆ ಹೇಳ್ಕೊಳ್ಳಿ. ನಾನು ಹಾಗೆ ಮಾಡ್ತಿದ್ದೆ. ನನಗೆ ಮನೆಯಿಂದ ಸ್ಕೂಲಿಗೆ ನಡೀಲಿಕ್ಕೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಮತ್ತೆ ಬಸ್ ಸಿಗುತ್ತೆ. ಸೊ ಈ ನಡೆಯೋ ಟೈಮಲ್ಲಿ ನಾನೇನು ಮಾಡ್ತಿದ್ದೆ, BBC ನ್ಯೂಸ್ ಒಂದೇ ಇಂಗ್ಲೀಷ್ಗೆ ಆಕ್ಸೆಸ್, ನಮಗೆ ಬೇರೆ ಏನೂ ಇರಲಿಲ್ಲ, ರೇಡಿಯೋದಲ್ಲೇ ಬರ್ತಾ ಇತ್ತು. ಸೊ ವಾಟ್ ವಿ ಡು, ಅವ್ನು ತುಂಬ ಇಷ್ಟ ನನಗೆ, ತುಂಬ ಸ್ಟೈಲಿಶ್ ಆಗಿ ಮಾತಾಡ್ತಿದ್ದ. ನಮ್ಮ ಇಂಗ್ಲೀಷ್ ಲೆಕ್ಚರರ್ ಅಷ್ಟು ಸ್ಟೈಲಾಗಿ ಮಾತಾಡ್ತಿದ್ದೆ, ಈ ವಾಕ್ಡ್ ಜಂಪ್ಡ್ ಕ್ಲೈಂಬ್ಡ್ ಆ ಥರ ಹೇಳೋರು, ಸ್ಪೆಲ್ಲಿಂಗ್ ಕಲೀಲಿ ನಾವು ಅಂತ. ಬಟ್ ಈ BBC ಅವ್ರದ್ದು ಲ್ಯಾಂಗ್ವೇಜ್ ಬೇರೆ ಇತ್ತು. ಖುಷಿ ನನಗೆ, ನಾನು ಅವನ್ನ ಇಮಿಟೇಟ್ ಮಾಡ್ತಿದ್ದೆ. ಸಿ, ದೆರ್ ಇಸ್ ಎ ಸೇಯಿಂಗ್ ಇನ್ ಇಂಗ್ಲೀಷ್, ಫೇಕ್ ಇಟ್ ಬಿಫೋರ್ ಯು ಮೇಕ್ ಇಟ್ ಅಂತ. ಯಾರೋ ಒಬ್ಬರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳೋದು, ಹಿ ಸ್ಪೀಕ್ಸ್ ರಿಯಲ್ ಗುಡ್ ಇಂಗ್ಲೀಷ್, ಐ ವಾಂಟ್ ಟು ಇಮಿಟೇಟ್ ಹಿಮ್, ಆ್ಯಂಡ್ ದೆನ್ ಸ್ಟಾರ್ಟ್ ಇಮಿಟೇಟಿಂಗ್ ದಟ್ ಪರ್ಸನ್. ಒಬ್ಬರೇ ಒಂದು ಸಣ್ಣ ಕತೆ ತಗೊಳ್ಳಿ, ನೀವು ಅಂದ್ಕೊಳ್ಳಿ ನಿಮ್ಮ ಮುಂದೆ ಯಾವುದೋ ಒಂದು ಮಗು ಇದೆ, ಆ ಮಗುಗೆ ನಾನು ಕತೆ ಹೇಳಬೇಕು, ನಾನು ಇಂಗ್ಲೀಷಲ್ಲಿ ಹೇಳಿದ ಕತೆ ಆ ಮಗುಗೆ ಅರ್ಥ ಆಗಬೇಕು ಅಂತ. ಸೊ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಆ ಮಗುಗೆ ಇದೆ ಅಂತ ಹೇಳ್ಕೊಂಡು ಮಗುಗೆ ಇಂಗ್ಲೀಷಲ್ಲಿ ಕತೆ ಹೇಳೋದು. ನಾನು ಹಾಗೆ ಅಂದ್ಕೊಳ್ಳುವೆ, ಚಿಕ್ಕ ಮಕ್ಳಿಗೆ ಕತೆ ಹೇಳ್ತಿದ್ದೀನಿ ಅಂತ ರೋಡುದ್ದಕ್ಕೂ ಕತೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಡೋಂಟ್ ವೇಟ್ ಫಾರ್ ಅ ಕಂಪನಿ. ಮಲೆನಾಡಲ್ಲಿ ಇರ್ತಾರೆ ಕೆಲವರು, ಜನರೇ ಸಿಗಲ್ಲ, ಇನ್ನು ನಿಮಗೆ ಕಂಪನಿನ ಎಲ್ಲಿಂದ ಸಿಗ್ತಾರೆ? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಚಿಕ್ಕ ಕತೆ ತಗೊಳ್ಳಿ,
ಅದನ್ನ ಒಂದು ಮಗುಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗಿ. ಕೆಲವೊಮ್ಮೆ ನಿಮಗೆ ಅನ್ಸುತ್ತೆ ನಾನು ಹೇಳ್ತಿರೋ ನನಗೆ ಅರ್ಥ ಆಗಲ್ಲ, ಮಕ್ಳಿಗೆಲ್ಲ ಅರ್ಥ ಆಗುತ್ತೆ ಅಂತ. ಯು ವಿಲ್ ಕಮ್ ಬ್ಯಾಕ್ ಅಗೇನ್, ಯು ವಿಲ್ ಬೆಟರ್ ಇಟ್. ಇನ್ನು ನೀಟಾಗಿ ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ತೀರಾ. ಈಗ ನಾನು ಮಾತಾಡ್ಬೇಕಾದ್ರೆ ನಿಮ್ಗೆ ಅನ್ಸ್ಬೋದು ಸ್ವಲ್ಪ ಹಾವ ಭಾವ ಎಲ್ಲ ಜಾಸ್ತಿ ಹಾಕಿ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನಾನು ತುಂಬಾ ಕತೆ ಹೇಳ್ತೀನಿ. ಹಾಗಾಗಿ ಕತೆ ಹೇಳ್ತಾ ಹೇಳ್ತಾ ಏನಾಗುತ್ತೆ, ಯುವರ್ ಲ್ಯಾಂಗ್ವೇಜ್ ಆಲ್ಸೋ ಬಿಕಮ್ಸ್ ವೆರಿ ಎಕ್ಸ್ಪ್ರೆಸಿವ್. ಆಮೇಲೆ ಅದರಲ್ಲಿ ಇಂಟೋನೇಷನ್ ಇದೆ. ಅಂದ್ರೆ ನಾವು ಇಂಗ್ಲಿಷ್ ಕನ್ನಡ ಮಾತಾಡ್ತೀವಿ, ಎಷ್ಟು ದೊಡ್ಡದು ಗೊತ್ತಾ ಅಲ್ವಾ, ತುಂಬಾ ಚಿಕ್ಕದು ಹಾಗೆ ಮಾತಾಡ್ತೀವಿ. ಇಂಗ್ಲಿಷ್ ಬಂದ್ರೆ ಇಟ್ ವಾಸ್ ಬಿಗ್, ಇಟ್ ವಾಸ್ ಸ್ಮಾಲ್. ಆಮೇಲೆ ಹೇಳುದು ಮೇಡಮ್ ಭಾವನೆನೇ ಬರಲ್ಲ ಇಂಗ್ಲಿಷ್ ಮಾತಾಡುವಾಗ ಅಂತ. ನೀವು ಪ್ರಯತ್ನ ಪಟ್ಟಿಲ್ಲ, ಭಾವನೆ ಹಾಕೋಕ್ ನೋಡ್ಲೇ ಇಲ್ಲ, ಅದನ್ನ ಬರೀ ಒಂದು ಪಾಸ್ ಆಗೋ ಸಬ್ಜೆಕ್ಟ್ ಆಗಿ ಇಟ್ಕೊಬಿಟ್ಟಿದ್ದೀರಾ. ಇಟ್ ಇಸ್ ಸೋ ಗುಡ್, ಯು ನೋ ವಾಟ್, ಇಟ್ ವಾಸ್ ಟೂ ಬಿಗ್. ಆ ಎಕ್ಸ್ಪ್ರೆಷನ್ನ ಇಂಗ್ಲಿಷ್ಗೂ ತಗೊಂಡು ಬನ್ನಿ, ಇಟ್ ಹೆಲ್ಪ್ಸ್. ಅಥವಾ ಯಾರಾದ್ರೂ ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ತಾರಲ್ಲ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇಟ್ ಹೆಲ್ಪ್ಸ್. ಆಮೇಲೆ ಅವ್ರನ್ನ ನೋಡ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಈ ಥರ ಮಾತಾಡಿದ್ರಲ್ಲ ಅವ್ರನ್ನ ಬಂದು ಇಮಿಟೇಟ್ ಮಾಡೋದು. ಇಮಿಟೇಟ್ ಮಾಡಿ, ಇಟ್ ಇಸ್ ಡೆಫಿನೆಟ್ಲಿ ನಾಟ್. ನನ್ನೂ ಬೇಕಾದ್ರೆ ಯು ಕ್ಯಾನ್ ಇಮಿಟೇಟ್ ಮೀ, ಐ ಡೋಂಟ್ ಮೈಂಡ್. I have some of my videos which I'll share with you people when I say some stories. Watch that. ಇವ್ರ ಥರ ನಾಟಕ ಆಡೋಣ ಅಂತ ಹೇಳ್ಬಿಟ್ಟು ನಾಟಕ ಆಡಿ. Who will look at you? Nobody will look at you. It is only practice. Is that okay? Will you be able to do that? Yes, madam. Yes, madam. Definitely, madam. Start with short stories. Yes, Okay? ma'am. Never start with anything big. It won't happen. Madam, And I have- yeah. any suggestion regarding with books? You said that Hindu is not a good paper. I will not say that it's a good paper. So for the purpose of communication, for the purpose of developing language, Yes. so which is the best thing? Which is the best newspaper, ma'am? According to you? See, newspaper wise, I will say news are actually a little boring because it only gives you information and you want more information every day. So that way, if you ask me, I would read Kannada newspaper only to know what is the things happening around me, because it is very easy to skim off. But when I want to polish my English, I read some interesting articles. Andre Better India, online alle ide, Better India ide, First Post anta ide. They have beautiful English and it is a story like writing. ಅವ್ರದ್ದು ಏನು ತುಂಬ ಕಲ್ತಿರೋ ಇಂಗ್ಲೀಷ್ ಟೈಪ್ಸ್ ಅಲ್ಲ, ಒಂಥರ ಮಾತಾಡಿದ ಇಂಗ್ಲೀಷ್ ಇರುತ್ತೆ. ಇನ್ನು ನಮ್ಮದೇ ಪೇಪರ್ ಇದೆ, ನ್ಯೂ ಡೆಲ್ಲಿ ಕ್ರಾನಿಕಲ್ ಅಂತ. ನಾನು ಲಿಂಕ್ ಬೇಕಾದರೆ ಶೇರ್ ಮಾಡ್ತೀನಿ. ಅದ್ರಲ್ಲಿ ಬರಿಬೇಕಾದ್ರೂ ಅಷ್ಟೇ, ನಾವು ಒಪಿನಿಯನ್ಗಳನ್ನ ಅಂದರೆ ರಿಪೋರ್ಟ್ ಹೇಳಿಬಿಟ್ಟು ಹಿಂಗಿದ್ರೆ ಚೆನ್ನಾಗಿತ್ತಲ್ವಾ ಅನ್ನೋ ಥರ ಮಾತಾಡಿರ್ತೀವಿ. ಅದನ್ನು ತಗೊಳ್ಳಿ. ಇನ್ನು ಜಾತಕ ಟೇಲ್ಸ್ ತಗೊಳ್ಳಿ ಸಾಕು. ಅಕ್ಬರ್ ಬೀರ್ಬಲ್ ಸ್ಟೋರಿ ತಗೊಳ್ಳಿ ಸಾಕು. ಅಕ್ಬರ್ ಬೀರ್ಬಲ್ ನಮಗೆ ಕನ್ನಡದಲ್ಲಿ ಗೊತ್ತಿದೆ ಸುಮಾರು ಕಥೆಗಳು, ಅದನ್ನ ಇಂಗ್ಲೀಷಲ್ಲಿ ಓದಿರ್ತೀವಿ. ಸೊ ಆಲ್ರೆಡಿ ಗೊತ್ತಿರೋ ವಿಷಯನ ನೀವು ಮಾತಾಡೋದು ಈಸಿ. ನಾನು ಇನ್ನೊಂದು ನಿಮ್ಗೆ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾನು ನಿಮಗೆ ಕಸ್ತೂರಿ ಬಾ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತೀನಿ. ನೀವು ಮಾತಾಡ್ಲಿಕ್ಕಾಗುತ್ತ ತಕ್ಷಣ ಇಂಗ್ಲೀಷಲ್ಲಿ, ಕನ್ನಡದಲ್ಲೇ ಮಾತಾಡೋಕ್ಕಾಗಲ್ಲ. ಫಸ್ಟ್ ಅದನ್ನ ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಿ ಅಂದರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೋಬೇಕು, ಒಂದು ನೋಟ್ ಮಾಡ್ಕೋಬೇಕು, ಆ ವಿಷಯ ಎಲ್ಲ ತಿಳ್ಕೊಂಡ ಮೇಲೆ ಅದ್ರ ಬಗ್ಗೆ ಮಾತಾಡಬೇಕು. ಅಷ್ಟರಲ್ಲಿ ನಮ್ದು ಅರ್ಧ ಎನರ್ಜಿ ಎಂತೂಸಿಯಾಸಮ್ ಹೊರಟೋಗುತ್ತೆ. ಅದ್ರ ಬದಲು ನಿಮ್ಮ ಅಮ್ಮನ ಬಗ್ಗೆ ಮಾತಾಡಿ. ನಿಮ್ಮ ಅಮ್ಮನ ಬಗ್ಗೆ ನಿಮ್ಗೆಲ್ಲ ಗೊತ್ತು, ನಿಮ್ಮ ತಂದೆಯವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಸೊ ಅವ್ರ ಒಂದು ಕಡೆ ಬರ್ಕೊಳ್ಳೋದು, ಅವ್ರ ಹೆಸರು, ವಯಸ್ಸು, ಅವ್ರಿಗೇನು ಇಷ್ಟ, ಆ ಥರ ಒಂದೊಂದೇ ವರ್ಡ್ ಬರ್ಕೊಳ್ಳೋದು. ಅದು ನಿಮಗೆ ಪ್ರೊವೋಕ್ ಮಾಡ್ತಾ ಹೋಗುತ್ತೆ, ನಿಮಗೆ ಐಡಿಯಾ ಕೊಡುತ್ತೆ ನೆಕ್ಸ್ಟ್ ಏನು ಮಾತಾಡಬೇಕು ಅಂತ. ಅದನ್ನ ಇಟ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ನಾನೊಂದು 10 ಪಾಯಿಂಟ್ ಹಾಕೊಂಡಿದ್ದೀನಿ. ನಮ್ಮ ತಂದೆ ಆರ್ಮಿ, ಕೊಡಗು, ಅವ್ರಿಗೆ ಒಂದು 78 ವರ್ಷ, ಮತ್ತೆ ಇನ್ನೇನು, ಓಕೆ ಇಷ್ಟು ಸಾಕು ಸದ್ಯಕ್ಕೆ. ಅವ್ರು ನನ್ನ ಬಗ್ಗೆ ಏನು ಹೇಳ್ತಾರೆ. ಸೊ ಮೈ ಫಾದರ್ ನಾಣಯ್ಯ ಈಸ್ ಫ್ರಮ್ ಕೂರ್ಗ್, he is an ex-service man. He's 78 years old now. He likes to be in his estate. He has an estate and he spends time there. ಸುಮ್ಮನೆ ಹಿಂಗೆ ಏನೇನೋ ಮಾತಾಡೋದು, ನಾವೇ ಮಾತಾಡ್ಕೊಳ್ಳೋದು, ನಮ್ಗೆ ಗೊತ್ತಿರೋ ವಿಷಯದ ಬಗ್ಗೆನೇ ಮಾತಾಡೋದು. ಡೂ ದ್ಯಾಟ್, ನೋ. ಆ್ಯಂಡ್ ರೀಡ್ ಬುಕ್ಸ್ ಲೈಕ್ ವೆರಿ ಸಿಂಪಲ್ ಬುಕ್ಸ್ ಲೈಕ್ ಅಕ್ಬರ್ ಬೀರ್ಬಲ್ ಸ್ಟೋರೀಸ್, ಈಸೋಪ್ಸ್ ಫೇಬಲ್ಸ್. ದೆನ್ ಸ್ಲೋಲಿ ವೆನ್ ಯು ಕಮ್ ಅಪ್ ಯು ರೀಡ್ ಬೆಟರ್ ಇಂಡಿಯಾ. ಅದು ವೆಬ್ಸೈಟ್ ಇದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ವೆಬ್ಸೈಟ್ ಇದೆ ಇನ್ವೆಸ್ಟೋಪೀಡಿಯಾ ಅಂತ. ಅದು ಓದಿದ್ರೆ ನಿಮಗೆ ಸ್ವಲ್ಪ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಮ್ಯೂಚುವಲ್ ಫಂಡ್ ಏನು, ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ. ಓದ್ತಾ ಯಾವುದೋ ಒಂದು ಹೊಸ ವಿಷಯನೂ ಕಲ್ತಂಗೆ ಆಗುತ್ತೆ. ಯು ಕ್ಯಾನ್ ಡೂ ದ್ಯಾಟ್. ನೀವು ಲೀಗಲೇ ಓದ್ತೀನಿ ಅಂದರೆ ಬೋರ್ ಆಗುತ್ತೆ ನಿಮಗೆ, ಯಾಕೆಂತಂದರೆ ಅದನ್ನೇ ಓದ್ತಾ ಇರ್ತೀರ. ಅಥವಾ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಕೆಲವು ಸ್ಟೋರೀಸ್ ಇರುತ್ತೆ. ಯಾವುದಾದ್ರೂ ಒಂದು, ಈಗ ಫಾರ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರ್ ಬಗ್ಗೆ ಏನೇನೋ ಸ್ಟೋರೀಸ್ ಬರ್ತಾ ಇದೆ. ಕನ್ನಡದಲ್ಲೂ ಆ ನ್ಯೂಸ್ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಈಗ ಬೃಹತ್ ಬೆಂಗಳೂರು ಆಗ್ತಾ ಇದೆ. ನೀವು ನ್ಯೂಸ್ ಪೇಪರ್ ನೋಡಿದ್ರೆ ಕನ್ನಡನೂ ಸಿಗುತ್ತೆ, ಇಂಗ್ಲೀಷು ಸಿಗುತ್ತೆ. ಎರಡರಲ್ಲೂ ಓದಿ ಅದನ್ನ. ಆ ಥರ ಸಿಂಪಲ್ ವಿಷಯಗಳನ್ನ ಸ್ಟೋರೀಸ್ ಓದಿ. ನ್ಯೂಸ್ ಬೇಡ. ಆಕ್ಸಿಡೆಂಟ್ ಆಯಿತು, ಬಿದ್ದೋದ್ರು, ಅದೆಲ್ಲ ಬೋರ್ ಆಗುತ್ತೆ. ಯು ಕ್ಯಾನ್ ಡೂ ಇಟ್.
ಅದ್ರ ಬದಲು ಚಿಕ್ಕ ಚಿಕ್ಕ ಸ್ಟೋರೀಸ್ ಓದಿ, ಇಟ್ ಹೆಲ್ಪ್ಸ್. ನಾನು ಓದಿದ್ದಂತೂ ಅಕ್ಬರ್ ಬೀರ್ಬಲ್ ಕಥೆನೆ. ಅದು ಬಿಟ್ಟರೆ ಜಾತಕ ಟೇಲ್ಸ್, ಈಸೋಪ್ಸ್ ಫೇಬಲ್ಸ್ ಬರ್ತಿತ್ತು. ವಿಕ್ರಮ್ ಬೇತಾಳ್ ಚಂದಮಾಮದಲ್ಲಿ 2 ಬರ್ತಿತ್ತು, ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸೊ ವಿ ಯೂಸ್ ಟು ರೀಡ್ ದ್ಯಾಟ್. ಸ್ಲೋಲಿ ವಿ ವೆಂಟ್ ಆನ್ ಟು ಸಮ್ ಬಿಗ್. ಈಗ ನಾವೆಲ್ಸ್ ಎಲ್ಲ ಓದ್ತೀನಿ, ಬಟ್ ಅವಾಗೆಲ್ಲ ನಾವು ನಾವೆಲ್ಸ್ ಓದೋಕ್ಕಾಗ್ತಾ ಇರಲಿಲ್ಲ. ವಿನೆವರ್ ನಾವೆಲ್ಸ್ ಓದಿ, ಅದು ತುಂಬ ಹೆಲ್ಪ್ ಆಗುತ್ತೆ. ಟು ಬಿ ಫ್ರ್ಯಾಂಕ್, ಈ ಅಮಿಷ್ ತ್ರಿಪಾಠಿ ಅವ್ರದ್ದು ಏನೋ ಮೆಲೂಹ ಅಂತ ಏನೋ ಒಂದು ಬುಕ್ ಇದೆ, ಶಿವ ಬಗ್ಗೆ ಏನೋ ಸ್ಟೋರಿ ಇದೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ. ಕತೆ ಎಲ್ಲ ಏನೋ ಇರ್ಬೋದು, ಬಟ್ ಇಂಗ್ಲೀಷ್ ಸಿಂಪಲ್ ಆಗಿದೆ. ಅದನ್ನು ಓದಿ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚೇತನ್ ಭಗತ್ದು ಬುಕ್ ತುಂಬ ಸಿಂಪಲ್ ಆಗಿರುತ್ತೆ. ಸುಧಾಮೂರ್ತಿ ಅವ್ರ ಬುಕ್ ತುಂಬ ಸಿಂಪಲ್ ಇದೆ. ಯು ಕ್ಯಾನ್ ರೀಡ್ ದೋಸ್ ಬುಕ್ಸ್. ಆದರೆ ಅದನ್ನೆಲ್ಲ ನೀವು ಲೈಫಿಗೆ ಅಳವಡಿಸೋಕೆ ಹೋಗಬೇಡಿ. ಐ ಮೀನ್, ಡೋಂಟ್ ಟೇಕ್ ಮೀ ರಾಂಗ್. ಕೆಲವೊಂದು ಸಲ ಸುಧಾಮೂರ್ತಿ ಅವ್ರು ಹೇಳ್ತಿರ್ತಾರೆ, ನಾನು ಸೀರೆ ಉಟ್ಕೊಂಡು ಹೋದೆ, ಅವರು ನನಗೆ 50 ರೂಪಾಯಿಗೆ ಚಾಕ್ಲೇಟ್ ಕೊಟ್ಟರು. ಅದೇ ನನ್ನ ಆಫೀಸಲ್ಲಿ ಕೆಲಸ ಮಾಡೋರೊಬ್ರು ಕಾರ್ಪೊರೇಟ್ ಡ್ರೆಸ್ ಹಾಕೊಂಡು ಹೋದ್ರು, ಅವ್ರಿಗೆ 150 ರೂಪಾಯಿಗೆ ಏರ್ಪೋರ್ಟಲ್ಲಿ ಕೊಟ್ಟರು ಅಂತ. ಆಗ ಇವ್ರು ಹೋಗಿ ಕೇಳಿದ್ರಂತೆ, ಯಾಕೆ ಅವ್ರಿಗೆ 150 ಹೇಳಿದ್ರಿ, ನನಗೆ 50 ಹೇಳಿದ್ರಿ ಅಂತ. ನಾನು ಕೇಳಿದೆ, ಆಮೇಲೆ ಗೊತ್ತಿಲ್ಲ, ಕಾಮನ್ ಸೆನ್ಸ್. ನಾನೊಬ್ಬ ನಾರ್ಮಲ್ ಮನುಷ್ಯ, ಆಯ್ತಾ, ಅವರಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಈಗ ನನಗೆ ಯಾರಾದ್ರೂ 50 ರೂಪಾಯಿ ಕೊಟ್ಟರು ಅಂದರೆ ನಾನು ಬಾಯಿ ಮುಚ್ಕೊಂಡು 50 ರೂಪಾಯಿಗೆ ಎತ್ಕೊಂಡು ಬಂದ್ಬಿಡ್ತೀನಿ. ನಾನು ಪುರುಷೋತ್ತಮ್ ಸರ್ಗೆ 150 ಕೊಟ್ರಿ, ನನಗೆ 50 ಕೊಟ್ಟರಲ್ಲ ಯಾಕೆ ಅಂತ ಹೋಗಿ ನಮ್ಮ ಮತ್ತೆ ಕೇಳಲ್ಲ ಅವ್ರನ್ನ. ನೀವು ಕೇಳ್ತೀರಾ ಯಾರಾದರೂ? ಯು ಡೋಂಟ್. ಸೊ ಆ ಸ್ಟೋರೀಸಲ್ಲಿ ಆ ಥರ ಇರುತ್ತೆ. ಯು ಕಾಂಟ್ ಅಪ್ಲೈ ಆಲ್ ದೋಸ್ ಥಿಂಗ್ಸ್ ಇನ್ ಯುವರ್ ಲೈಫ್. ಟು ಇಂಪ್ರೂವ್ ಯರ್ ಲ್ಯಾಂಗ್ವೇಜ್, ಇಟ್ ಇಸ್ ಓಕೆ, ಯು ಕ್ಯಾನ್ ಗೋ ವಿತ್ ಇಟ್. Yeah, I think you have classes now, right? Madam, so as we have started very late, so you want to interact more, madam. The thing I that don't mind. anyhow, sir is there, sir will allow us. One more last question, madam. Last question to you. ನಮ್ಮಲ್ಲಿ ಏನು ಅಂತಂದ್ರೆ ಅಕ್ಕಪಕ್ಕ ನಗ್ಬಿಡ್ತಾನೆ, ನಗಾಡ್ಬಿಡ್ತಾರೆ. ನಾನೇನು ಇಂಗ್ಲಿಷ್ ಮಾತಾಡ್ತಿದ್ರು, ಯಾರೋ ಇಂಗ್ಲಿಷ್ ಲೋಕದಿಂದ ಬಂದಿದ್ದಾನೆ, ಇಂಗ್ಲಿಷ್ ಪ್ರಪಂಚದಿಂದ ಬಂದಿದ್ದಾನೆ ಅಂತ ನಗ್ತಾರೆ, ಏನೋ ಭಯ, ಮತ್ತೆ ಇಲ್ಲ ಒಂದ್ ಕಡೆ ಹಂಜಿಕೆ. ಅದನ್ನ ಹೆಂಗೆ ಓವರ್ಕಮ್ ಮಾಡ್ಬೇಕು ಮೇಡಮ್? ಫಸ್ಟ್ ಥಿಂಗ್ ರೀ, ನಾವು ಕನ್ನಡದವರು, UK ಅವ್ರದ್ದು ಇಂಗ್ಲೀಷ್, ನಮ್ಮೂರ್ದಲ್ವಲ್ಲ ಇಂಗ್ಲೀಷ್. UK ಅವ್ರಿಗೆ ನಮ್ಮ ಭಾಷೆ ಮಾತಾಡೋಕ್ಕಾಗುತ್ತಾ? ಇಲ್ಲ, ನಾವು ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಫಸ್ಟ್ ಹೆಮ್ಮೆ ಪಟ್ಕೊಬಿಡ್ಬೇಕು. ಆಮೇಲೆ ಯಾರಾದರೂ ನಗಾಡ್ತಾರೆ ಅಂತ ಇಟ್ಕೊಳ್ಳಿ, ಕಮ್, ಯು ನೋ ಬೆಟರ್ ಇಂಗ್ಲೀಷ್, ರೈಟ್? ನಾವು ಟೀಚ್ ಮೀ ಇಂಗ್ಲೀಷ್, ಮೇಕ್ ಮೀ ಎ ಗುಡ್ orator in English. If I can't speak good English, then you are not a good trainer. You are not good in English. ನಿಮಗೆ ಏನಾದರೂ ನಿಮ್ಮ ಹತ್ರ ಒಳ್ಳೆತನ ಇದ್ದರೆ, ನೀವು ಚೆನ್ನಾಗಿ ಮಾಡ್ತಾ ಇದ್ದರೆ, ಅದನ್ನ ನೀವು ನಂಗೆ ಹೇಳ್ಕೊಟ್ಟಾಗ ನಾ ಕಲ್ತ್ಕೊಂಡ್ರೆ ಅದರ ಅರ್ಥ ಯು ಆರ್ ರೈಟ್ ಇನ್ ಟೀಚಿಂಗ್ ಆರ್ ಡೂಯಿಂಗ್ ಸಮಥಿಂಗ್ ಅಂತ. ನಿಮ್ಮ ಕೈಯಲ್ಲಿ ಅದಿಲ್ಲ ಅಂದರೆ ನೀವು ನಂಗೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ ಇಫ್ ಅ ಪರ್ಸನ್ ಈಸ್ ನಾಟ್ ಏಬಲ್ ಟು ಟ್ರೈನ್ ಯು, ಟೀಚ್ ಯು ಆ್ಯಂಡ್ ಮೇಕ್ ಯು ಅ ಬೆಟರ್ ಪರ್ಸನ್, ವೈ ಆರ್ ಯು ಬಾದರ್ಡ್ ಅಬೌಟ್ ಹಿಸ್ ಒಪಿನಿಯನ್? ಸಿಂಪಲ್. ಅವ್ರಿಗೆ ನಿಮಗೆ ಕೊಡೋಕ್ಕೆ ನಿಮ್ಗೆ ಕೊಡೋಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಈ ಡಸಂಟ್ ಹ್ಯಾವ್ ದ ನಾಲೆಡ್ಜ್ ಟು ಗಿವ್ ಯು ಆ್ಯಂಡ್ ಮೇಕ್ ಯು ಅ ಬೆಟರ್ ಪರ್ಸನ್. ಹಾಗಿದ್ಮೇಲೆ ಅವ್ರು ನಗಾಡ್ಲಿ, ಅಳಲಿ, ಏನಾದರೂ ಮಾಡಲಿ, ಹೌ ಡಸ್ ಇಟ್ ಮ್ಯಾಟರ್ ಟು ಯು? ಆ್ಯಂಡ್ ನೀವು ನಿಮಗೆ ಅನ್ಕೋಬೇಕು, ಏನಾದರೂ ಆಗಲಿ ಬಿಡಿ, ಅವ್ನು ಮೊದಲೇ ಕಲ್ತ, ನಾನು ಸ್ವಲ್ಪ ಲೇಟಾಗಿ ಕಲಿತಾ ಇದ್ದೀನಿ, ಇಟ್ಸ್ ಓಕೆ, ಐ ಲರ್ನ್. ಆ್ಯಂಡ್ ಮೋರ್ ಓವರ್, ನಾನು ಕಲಿತು ಹೆಲ್ಪ್ ಮಾಡ್ತಾ ಇದ್ದೀನಿ. UK ಅವರು ಕನ್ನಡ ಕಲ್ತ್ಬಿಟ್ಟು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರಾ? ಇಲ್ಲ. ಈಗ ನೀವು ಇಂಗ್ಲೀಷಲ್ಲಿ ಯಾಕೆ ನಿಮ್ಮ ಎಲ್ಲ ಕಲ್ತ್ಬಿಟ್ಟು ನೀವು ಅದನ್ನು ಯು ಆರ್ ಟ್ರೈಂಗ್ ಟು ಸೇ ದ್ಯಾಟ್, ರೆಕಾರ್ಡ್ ಇಟ್, ಈಸ್ ದಟ್ ಫಾರ್ ಯು? ನಿಮ್ಮ ಕೇಸು ನಿಮಗೆ ಗೊತ್ತಿದೆ, ನಿಮ್ಗೆ ಏನು ಮಾಡಬೇಕು ನಿಮಗೆ ಗೊತ್ತಿದೆ. ನೀವು ಬೇರೆ ಭಾಷೆಯಲ್ಲಿ ಎಕ್ಸ್ಟ್ರಾ ಮಾಡ್ತಾ ಇದ್ದೀರಾ. ಯಾಕೆ? ಈ ಕನ್ನಡ ಬರ್ದಿರೋ ನಮ್ಮಂಥ ಮುಟ್ಟಾಳ್ರಿಗೆ ಅರ್ಥ ಆಗಲಿ ಅಂತ. ಸೊ ನೀವು ದೊಡ್ಡವರ, ಕನ್ನಡ ಬರ್ದೇ ಇರೋ, ಇಂಗ್ಲೀಷ್ ಬರ್ದೇ ಇರೋರು, ಐ ಮೀನ್ ಕನ್ನಡ ಬರ್ದೇ ಇರೋರು ದೊಡ್ಡವರ? ಯು ಆರ್ ದ ರೈಟ್ ಪರ್ಸನ್, ರೈಟ್? ನಿಮ್ಮ ಕನ್ನಡ ಗೊತ್ತಿದ್ದು ಇಂಗ್ಲೀಷ್ನವ್ರಿಗೆ ತೊಂದರೆ ಆಗಬಾರ್ದು ಅಂತ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವ್ರ ಭಾಷೆ ಕಲಿತು ಅವ್ರಿಗೆ ಸಹಾಯ ನೀವು ಮಾಡ್ತಾ ಇದ್ದೀರಾ. ಸೊ ನಮ್ಮನ್ನು ನಾವೇ ಬೆನ್ನು ತಟ್ಕೋಬೇಕ್ರಿ. ಐಮ್ ಬೆಟರ್. ಇನ್ನೊಂದು, ಕೆಲವರಿಗೆ ಪ್ರಾವಿಷನ್ ಇದೆ, ತಲಾಂತರದಿಂದ ಅವರ ಫ್ಯಾಮಿಲಿಯಲ್ಲಿ ಜನ್ರೇಷನ್ಸಿಂದ ಅವ್ರ ಲ್ಯಾಂಗ್ವೇಜ್ ಕಲಿತಾ ಬಂದಿದ್ದಾರೆ. ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಾವು ಎಷ್ಟೋ ಬೆಟರ್. ನಮಗೆ ನಮ್ಮ ಜನ್ರೇಷನಲ್ಲಿ ಈಗ ನಮ್ಮೂರಲ್ಲೆಲ್ಲ ನಾನು ಇಂಗ್ಲೀಷ್ ಮಾತಾಡ್ತಾ ನಮ್ಮ ಊರಿಗೆ ನಾನೇ ಫಸ್ಟು ಇಂಗ್ಲೀಷ್ ಮಾತಾಡೋದು. ನಾನು ಖುಷಿ ಪಡ್ತಿದ್ದೆ, ನಾನು ತಪ್ಪಾದರೆ ಆಗಲಿ ಏನಾದರೂ ಆಗಲಿ ಹೆಂಗೋ ಮಾತಾಡ್ತಾ ಇದ್ದೀನಲ್ಲ ಅಂತ. ಆಮೇಲೆ ಹೊರಗೆ ಬಂದೆ, ಜನ ಹೇಳೋರು, ಯು ಆರ್ ಫ್ರಮ್ ಸ್ಮಾಲ್ ಟೌನ್, ಯು ಆರ್ ಅ ವಿಲೇಜರ್, ಯುವರ್ ಇಂಗ್ಲೀಷ್ ಇಸ್ ನಾಟ್ ಗುಡ್. ಗೊತ್ತಿರಲಿಲ್ಲ ನನಗೆ, ಐ ವಾಸ್ ನಾಟ್ ವೆರಿ ಗುಡ್ ಇನ್ ಇಂಗ್ಲೀಷ್. ನಮಗೆ ಪುಸ್ತಕದ ಇಂಗ್ಲೀಷ್ ತಾನೇ ಗೊತ್ತಿರೋದು, ಅಷ್ಟೇ ಆಗ್ತಾ ಇತ್ತು. ಅವ್ರಿಗೆ ಇಂಗ್ಲೀಷಲ್ಲಿ ಬೇಡದಿರೋ ಪದಗಳು ಗೊತ್ತಿರ್ತಾ ಇತ್ತು, ನಮ್ಗೆ ಗೊತ್ತಿರಲ್ಲ. ಆ ಬೇಡದಿರೋ ಪದ ಎಲ್ಲಿ ಕಲಿಯೋದು? ಅವಾಗೆಲ್ಲ ಇಂಟರ್ನೆಟ್ಟು ಬೇರೆ ಇಲ್ಲ ಅಲ್ಲ. ಸೊ ಅವ್ರು ಏನಾದರೂ ಹೇಳ್ಬಿಡೋದು ನಮಗೆ. ಹೇಳ್ಬಿಟ್ಟಾಗ ನಾವು ಪೆದ್ದಾಗಿ ನೋಡಿದಾಗ ಅವ್ರು ನಗೋರು. ನಾನು ಅವಾಗ ಅಂದ್ಕೊಳ್ಳೋದು, ಎಲ್ಲೋ ಬರ್ಕೊಳ್ಳೋದು, ಯಾರನ್ನಾದರೂ ಕೇಳೋದು. ಆವಾಗಲೂ ನಾವು ತಪ್ಪು ಮಾಡ್ತಿದ್ವಿ. ಅವ್ರು ಚೆನ್ನಾಗಿ ಸ್ಟೈಲಿಶ್ ಆಗಿರೋ ಒಂದು ಹುಡುಗಿ ಅದನ್ನು ಹೇಳ್ಬಿಟ್ರೆ ನಾನು ಅದನ್ನು ಚೆನ್ನಾಗಿರುತ್ತೆ, ನಾವು ಕಾಪಿ ಮಾಡೋಣ ಅಂತ ಹೇಳ್ಬಿಡೋದು. ಗೊತ್ತಿರಲ್ಲ ಅರ್ಥ. ನಗಾಡೋರು, ಕರೆಕ್ಷನ್ ಮಾಡೋರು. ಅವತ್ತೆಲ್ಲ ಕುಸ್ತೋಗ್ಬಿಟ್ಟಿದ್ರೆ ನಾನು ಇವತ್ತು ಇಂಗ್ಲೀಷೇ ಮಾತಾಡೋಕ್ಕಾಗ್ತಿಲ್ಲ. ಟುಡೇ ಐ ಸ್ಪೀಕ್ ಅ ಲಾಟ್ ಆಫ್ ಇಂಗ್ಲೀಷ್ ಬಿಕಾಸ್ ಸೊಪ್ಪೆ ಹಾಕಬಾರ್ದು. ಯಾರೇನಾದರೂ ಅಂದ್ಕೊಳ್ಳಿ, ನಾನು ಇರೋದು ಹೀಗೆ, ಐ ಡೂ ದಿಸ್, ಐ ಆಮ್ ಹೆಲ್ಪಿಂಗ್ ಯು. ಇನ್ಫ್ಯಾಕ್ಟ್ ಐ ಆಮ್ ಹೆಲ್ಪಿಂಗ್ ಯು.
ತಾಕತ್ತಿದ್ರೆ ನಂತರ ಕನ್ನಡ ಮಾತಾಡಿ, ಹೇಳಿ ಅವರಿಗೆ ಅಷ್ಟೇ. ವೈ ಬಾದರ್? ಕೊನೆಯದಾಗಿ ಆಡಿಯನ್ಸ್ಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಬಿಡ್ತಾ ಇದ್ದೀನಿ. ದಯವಿಟ್ಟು ಪ್ರಶ್ನೆ ಇದ್ರೆ ದಯವಿಟ್ಟು ಪ್ರಶ್ನೆ ಕೇಳಿ. ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಪ್ರಶ್ನೆ ಏನಾದ್ರು ಇದ್ರೆ ಪ್ರಶ್ನೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ, ತೊಂದ್ರೆ ಇಲ್ಲ. ಪ್ರಶ್ನೆ ಕೇಳೋಕ್ಕೂ ಪ್ರಶ್ನೆ ಭಯನಾ? ಕೇಳಿಲ್ಲ ಅಂದ್ರೆ ಎರಡು, ಒಂದು ಕೇಳೇ ಇಲ್ಲ ಏನು ಅಂತ, ಅಥವಾ ಇನ್ನೊಂದು ಇವ್ರನ್ನೇನ್ ಕೇಳೋದು ಅಂತ ಆಗಿರ್ಬೋದು ಅಲ್ವಾ? ಅಲ್ಲ, ಭಯ ಅವ್ರಿಗೆ. ನೋಡ್ರಿ, ನಂದು ಕನ್ನಡನೇ. ಐ ವಾಸ್ ಹಲೋ, ಯಾ ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಅಧ್ಯಕ್ಷ ಒಂದು ನುಡಿಗಳನ್ನ ಸಾಹೇಬ್ರು ಮಾತಾಡ್ಬೇಕು. ಸಾಹೇಬ್ರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು. ಈಗ ಕಾನೂನು ಕ್ಷೇತ್ರದಲ್ಲಿ ಇಂಗ್ಲಿಷ್ ವಿಚಾರವಾಗಿ ಮತ್ತು ನ್ಯಾಯಾಧೀಶರಾದಂತ ಸಂದರ್ಭದಲ್ಲಿ ಮತ್ತು ನ್ಯಾಯಾಲಯದ ಕಾರ್ಯಕಲಾಪಗಳಲ್ಲಿ ಇಂಗ್ಲಿಷ್ ಮಹತ್ವ ಹೆಂಗಿರುತ್ತೆ ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ನಾನು ಸಾಹೇಬ್ರನ್ನ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹೇಮಾವತಿ ಮೇಡಮ್ ಅವರು ಇಲ್ಲಿವರೆಗೆ ಬಹಳ ಅದ್ಭುತವಾಗಿ ಕನ್ನಡ ಮತ್ತು ಇಂಗ್ಲಿಷ್ನ ಕುರಿತು ಮಾತಾಡಿದ್ದಾರೆ. ಈಗ ಈ ಕಾರ್ಯಕ್ರಮದಲ್ಲಿ ಬಹುಶಃ ಜನಸಾಮಾನ್ಯರಿಗಿಂತಲೂ ಕಾನೂನು ವಿದ್ಯಾರ್ಥಿಗಳಿಗಿಂತಲೂ ಬಹುಶಃ ಸಿವಿಲ್ ಜಡ್ಜ್ ಎಕ್ಸಾಮ್ ತಗೊಳ್ಳಿಕ್ಕೆ ಬಂದಂತಹ ಪರೀಕ್ಷಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ನೀವು ಈ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗಿ ಸಿವಿಲ್ ಜಡ್ಜ್ ಆಗಬೇಕು ಅಂತ ತಾವು ಧ್ಯೇಯವನ್ನು ಇಟ್ಕೊಂಡು ಈ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ರಿ. ಅದರಿಂದ ನಿಮಗೆ ಈ ಎರಡೂ ಭಾಷೆಗಳ ಮೇಲೆ ಪರಿಣಿತಿ ಇರಬೇಕು ಮತ್ತು ಅದರ ಮೇಲೆ ಗ್ರಿಪ್ ಇರಬೇಕು. ಸೊ ಬಹುತೇಕ ನಮ್ಮೆಲ್ಲರದು ಮಾತೃಭಾಷೆ ಕನ್ನಡ ಆಗಿರ್ತದೆ. ನಮ್ಮಲ್ಲಿ ಬಹುತೇಕ ಒಂದು 50% ಜನ ಕನ್ನಡ ಮಾಧ್ಯಮದಿಂದನೇ ಹಳ್ಳಿಗಾಡಿನಲ್ಲಿ ಓದ್ಕೊಂಡು ಬಂದವರಾಗಿರ್ತಾರೆ. ಸೊ ಅದರಿಂದ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಅವರಿಗೆ ಬೇಸಿಕ್ ಇಂಗ್ಲಿಷ್ ಗೊತ್ತಿರಬೇಕು. ಅದು ಟೆನ್ಸಸ್ ಆಗಿರ್ಬೋದು, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ಪ್ರೆಡಿಕೇಟ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಆಗಿರ್ಬೋದು, ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಪಂಕ್ಚುಯೇಷನ್ ಮಾರ್ಕ್ಸ್ ಆಗಿರ್ಬೋದು. ಸೊ ಇಂಥವೆಲ್ಲ ಬೇಸಿಕ್ ಲ್ಯಾಂಗ್ವೇಜ್ ಬಗ್ಗೆ ನಿಮಗೊಂದು ಸಾಮಾನ್ಯ ತಿಳುವಳಿಕೆ ಇರಬೇಕು. ಅದಂತರ ಕನ್ನಡದಲ್ಲೂ ಕೂಡ ಕೇವಲ ಮಾತಾಡೋ ಕನ್ನಡ ಬೇರೆ ಆಗಿರ್ತದೆ, ಗ್ರಾಂಥಿಕ ಭಾಷೆ ಬೇರೆ ಆಗಿರ್ತದೆ. ಅದರಲ್ಲೂ ವಿಶೇಷವಾಗಿ ನೀವು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಮಾಡಬೇಕಾಗಿರೋದು ತೀರ್ಪುಗಳನ್ನ, ಆದೇಶಗಳನ್ನ ಮತ್ತು ಡಿಪೋಸಿಷನ್ ಸಾಕ್ಷ್ಯವನ್ನ ತಾವು ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡ್ತಕ್ಕಂಥ ಅವಶ್ಯಕತೆ ಇರ್ತದೆ. ಅದರಿಂದ ತಾವು ಹೆಚ್ಚಾಗಿ ನಿಮ್ಮ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಜಜ್ಮೆಂಟ್ಸ್ಗಳನ್ನ, ಆರ್ಡರ್ಸ್ಗಳನ್ನ ಮತ್ತು ಡಿಪೋಸಿಷನ್ಗಳನ್ನ ತಾವು ಕನ್ನಡದಲ್ಲಿನೂ ಅದನ್ನು ಓದಿ, ಮತ್ತು ಕೆಲವೊಂದು ಕಡೆ ಇಂಗ್ಲಿಷ್ನಲ್ಲೂ ಮಾಡ್ತಾರೆ, ಅದನ್ನು ಓದ್ಕೊಳ್ಳಿ. ಮತ್ತು ಸಾಧ್ಯ ಆದರೆ ತಾವು ಸುಮಾರು 5-6 ವರ್ಷದ ಹಳೆಯ ಕ್ವಶನ್ ಪೇಪರ್ಗಳನ್ನ ತೆಗೆದುಕೊಂಡು ಅದನ್ನು ತಾವು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ತಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರ್ತವೆ. ಅವುಗಳಿಗೆ ನಿಮಗೆ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಬೇಕಾಗ್ತದೆ. ಈಗ ರೆಸ್ ಜುಡಿಕಟ ಅಂದ್ರೆ ಏನು, ಸಬ್ ಜುಡಿಸ್ ಅಂದ್ರೆ ಏನು, ಇಂಥವಕ್ಕೆಲ್ಲ ನೀವು ಕನ್ನಡದಲ್ಲಿ ನಿಮಗೆ ಅದಕ್ಕೆ ಪರ್ಯಾಯ ಪದಗಳು ಬೇಕಾಗ್ತದೆ. ಅದರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕಾನೂನು ಪದಕೋಶ ಅಂತಕ್ಕಂಥ ಒಂದು ಗ್ರಂಥವನ್ನ ಮಾಡಿದ್ದಾರೆ. ಅದಲ್ಲದೆ ಸರ್ಕಾರದವರು ಕೂಡ ಒಂದು ಆಡಳಿತ ಪದಕೋಶ ಅಂತ ಗ್ರಂಥವನ್ನ ಮಾಡಿದ್ದಾರೆ. ಅವೆರಡೂ ಪುಸ್ತಕಗಳನ್ನ ತಾವು ತೆಗೆದುಕೊಳ್ಳಿ. ಈ ಟ್ರಾನ್ಸ್ಲೇಟ್ ಮಾಡೋ ಸಂದರ್ಭದಲ್ಲಿ ನಿಮಗೆ ಯಾವ್ಯಾವ ಈ ಪರ್ಯಾಯ ಪದಗಳಿಗೆ ನಿಮಗೆ ಕಷ್ಟ ಅನಿಸ್ತದೆ ಅವುಗಳಿಗೆ ಆ ಅರ್ಥವನ್ನ ಹುಡುಕಿ ಅದನ್ನ ತಾವು ತರ್ಜುಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಭಾಷಾಂತರ ಮಾಡುವಾಗ ಮೇಡಮ್ ಅವ್ರು ಹೇಳಿದ ಹಾಗೆ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದೇನಪ್ಪ ಅಂದ್ರೆ ಅರ್ಥ ವ್ಯತ್ಯಾಸ ಆಗಬಾರ್ದು. ಇಟ್ ಶುಡ್ ನಾಟ್ ಲೀಡ್ ಟು ಎನಿ ಮಿಸ್ಇಂಟರ್ಪ್ರಿಟೇಷನ್. ಸೊ ದಟ್ ಆ ಅರ್ಥ ವ್ಯತ್ಯಾಸ ಆಗದ ರೀತಿಯೊಳಗೆ ತಾವು ಟ್ರಾನ್ಸ್ಲೇಷನ್ ತಾವು ಮಾಡಬೇಕಾಗ್ತದೆ. ಮತ್ತು ಈ ಎರಡೂ ಭಾಷೆಗಳಲ್ಲಿ ತಮಗೆ ಒಂದು ಪ್ರಭುತ್ವ ಮತ್ತು ಗ್ರಿಪ್ ಇದ್ರೆ ತಾವು ನಾಳೆ ಒಳ್ಳೆಯ ತೀರ್ಪುಗಳನ್ನ ಬರಲಿಕ್ಕೆ ಅವಕಾಶ ಆಗ್ತದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಎರಡೂ ಭಾಷೆಗಳು ಆಡಳಿತ ಭಾಷೆ ಆಗಿದ್ದಾವೆ, ಕನ್ನಡ ಮತ್ತು ಇಂಗ್ಲಿಷ್. ಮತ್ತು ನ್ಯಾಯಾಲಯಗಳಲ್ಲಿ ಎರಡೂ ಪ್ಲೀಡಿಂಗ್ಸ್ ಇರ್ತವೆ. ಕೆಲವೊಬ್ರು ಕನ್ನಡದಲ್ಲಿನೂ ಕೂಡ ಕ್ಲೈಂಟ್ ಅನ್ನ WS ಅನ್ನ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಡಿಪೋಸಿಷನ್ ನ್ಯಾಯಾಲಯದಲ್ಲಿ ಕನ್ನಡದಲ್ಲೇ ಮಾಡ್ತೀವಿ. ಬಟ್ ತೀರ್ಪುಗಳನ್ನ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಗ್ಲಿಷ್ ನಲ್ಲಿ ಬರೀತಾರೆ. ಮತ್ತು ಅದರೊಂದಿಗೆ ವಿಶೇಷವಾಗಿ ನೀವು ನಾಳೆ ನಿಮ್ಗೆ
ಸೈಟೇಷನ್ಗಳನ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಸೈಟೇಷನ್ಗಳನ್ನ ನಿಮ್ಗೆ ಕೊಡುವಾಗ ಅವೆಲ್ಲ ಇಂಗ್ಲಿಷ್ನಲ್ಲಿ ಇರ್ತವೆ. ಸೊ ಆ ಸೈಟೇಷನ್ಗಳನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ವಾಟ್ ದ ಕೋರ್ಟ್ಸ್ ಹ್ಯಾವ್ ಲೇಡ್ ಡೌನ್ ದ ರೇಷಿಯೋ, ಸೊ ಯಾವ ರೇಷಿಯೋದ ಮೇಲೆ ಆ ನ್ಯಾಯಾಲಯಗಳು ಈ ಅಭಿಪ್ರಾಯಕ್ಕೆ ಬಂದಿದ್ದಾವೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ತಕ್ಕಂತ ಒಂದು ಪರಿಣಿತಿಯನ್ನ ಸಾಧಿಸಬೇಕಾಗ್ತದೆ. ಸೊ that quality will not be developed in 1 or 2 days, but that will come during the course of time. Therefore, you have to have a grip over both the languages, and you have to read the good 2 English newspapers like Prajavani, Deccan Herald, like that, because that Hindu paper will be too big, and that language is very metaphorical. Metaphorical. Therefore, you are not able to digest and you are not able to understand that language. So at least you can read the Times of India or you can read the Deccan Herald. So try to improve your vocabulary, try to improve your basic grammar skills, and try to solve the previous question papers. Therefore, if you come across any technical problems, any difficult words, you can find that synonymous words in other languages like Kannada Kanunu Padakosha. Therefore, if you do these things and if you solve the previous question papers, then you will get the self-confidence that I can do well in this exam. ಮತ್ತು ಮೇಡಮ್ ಅವರು ಬಹಳ ತುಂಬಾ ಸುಂದರವಾಗಿ ಅದ್ಭುತವಾಗಿ ಮಾತಾಡಿದ್ರು. ಮೇಡಮ್ ಅವರು ಕೊಡಗಿನವರು, ನನಗೂ ಮತ್ತು ಕೊಡಗಿಗೂ ಅವಿನಾಭಾವ ಸಂಬಂಧ. ಯಾಕಂದ್ರೆ ನಾನು ಅಲ್ಲಿ 3 ವರ್ಷ ವಿರಾಜಪೇಟೆಯಲ್ಲಿ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ ಕೆಲಸ ಮಾಡ್ತಕ್ಕಂತ ಸಂದರ್ಭ ಇತ್ತು. ಕೊಡಗು ಕರ್ನಾಟಕದ ಕಾಶ್ಮೀರ ತುಂಬಾ ಸುಂದರವಾದಂತಹ ಪ್ರದೇಶ. ಮೇಡಮ್ ಅವರು ತಮಗೆ ಬಹಳ ಅದ್ಭುತವಾಗಿ ತಮ್ಮ ಜೀವನಾನುಭವವನ್ನ ಹೇಳುವುದರ ಮೂಲಕ ಭಾಷೆಯ ಮೇಲೆ ಹೇಗೆ ಪ್ರಭುತ್ವವನ್ನ ಸಾಧಿಸಬೇಕು ಮತ್ತು ಹೇಗೆ ತಮ್ಮ ಶಬ್ದ ಸಂಪತ್ತವನ್ನ ಹೆಚ್ಚಿಸಿಕೊಳ್ಬೇಕು ಮತ್ತು ಹೇಗೆ ಅರ್ಥ ವ್ಯತ್ಯಾಸ ಆಗದ ರೀತಿಯೊಳಗೆ ನಾವು ಅದರ ಭಾಷಾಂತರವನ್ನ ಮಾಡಬೇಕು ಅನ್ನೋದನ್ನ ತಮಗೆಲ್ಲ ಹೇಳಿದ್ದಾರೆ. ಆದ್ದರಿಂದ ನಾನು ಮೇಡಮ್ ಅವರಿಗೆ ನಮ್ಮ ವಿಧಿಪ್ರಜ್ಞಾ ಕರ್ನಾಟಕದ ಮೂಲಕ ಪೂರ್ವಕ ಅಭಿನಂದನೆಗಳನ್ನ ಮತ್ತು ಪುರುಷೋತ್ತಮ್ ಅವರ ಪರವಾಗಿ ಮತ್ತು ಎಲ್ಲ ಪರೀಕ್ಷಾರ್ಥಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಮೇಡಮ್ ಅವರು ನಮ್ಗೆ ತಮ್ಮ ಜೀವನಾನುಭವವನ್ನ ಮತ್ತು ನಮ್ಮೆಲ್ಲ ಪರೀಕ್ಷಾರ್ಥಿಗಳಿಗೆ ತಮ್ಮ ಅನುಭವವನ್ನು ಹೇಳಿಕೊಟ್ಟದಕ್ಕಾಗಿ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ಈ ಒಂದು ಸಂದರ್ಭದಲ್ಲಿ ಬಂದಿರುವಂತ ಎಲ್ಲಾ ಪರೀಕ್ಷಾರ್ಥಿಗಳಿಗೆ ಈ ಮೂಲಕ ನಾವು ಏನ್ ತಿಳಿಸ್ತಾ ಇದೀವಿ ಅಂತಂದ್ರೆ, ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಕಾನೂನು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನ ಮತ್ತು ಸಾಮಾನ್ಯ ಶಿಕ್ಷಣಕ್ಕೂ ಹೆಚ್ಚು ಮಹತ್ವವನ್ನ ಕೊಡ್ತಾ ಇದ್ದು, ಈ ನಿಟ್ಟಿನಲ್ಲಿ ಇದೇ ಮೊದಲನೇ ಬಾರಿಗೆ ಲಾಯರ್ಗಳಿಗೆ ಏನು ಒಂದು ಲ್ಯಾಂಗ್ವೇಜ್ ಕ್ಲಬ್ನ ಒಂದು ಸಪರೇಟ್ ಗ್ರೂಪ್ ಅನ್ನ ನಾವು ಓಪನ್ ಮಾಡ್ತಾ ಇದ್ದೀವಿ. ಈ ಒಂದು ಗ್ರೂಪ್ ನನ್ನ ಲೀಡ್ ಮಾಡ್ಲಿಕ್ಕೆ ಮೇಡಮ್ ಅವ್ರು ಇರ್ತಾರೆ, ಹೇಮಾ ಮೇಡಮ್ ಅವ್ರು ಇರ್ತಾರೆ, ಸೊ ಸರ್ ಇರ್ತಾರೆ, ಸಾಹೇಬ್ರು ಸಹ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದು ಮೊದಲನೇ ಬಾರಿಗೆ ನಾವು ಒಂದು ಲ್ಯಾಂಗ್ವೇಜ್ ಕ್ಲಬ್ ಅನ್ನ ಮಾಡಿ ಅಲ್ಲಿ ಇಂಗ್ಲಿಷ್ ಕಲಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೀವಿ. ಮತ್ತೆ ಮೇಡಮ್ ಅವರು ಬೇಸಿಕ್ ಇಂಗ್ಲಿಷ್, ಅಡ್ವಾನ್ಸ್ ಇಂಗ್ಲಿಷ್ ಮತ್ತು ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ನಿಟ್ಟಿನಲ್ಲಿ ತರಗತಿಗಳನ್ನು ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ತರಗತಿಗಳನ್ನ ಇನ್ನು ಮುಂದೆ ವಕೀಲರಿಗೆ ಒಂದು ಇಂಗ್ಲಿಷ್ ಕಲಿಕೆಯ ವಿಚಾರ, ವಕೀಲ್ ನಾಟ್ ಓನ್ಲಿ ಲಾಯರ್ಸ್, ಇವನ್ ಕಾನೂನು ವಿದ್ಯಾರ್ಥಿಗಳಿಗೂ ಸಹ ಒಂದು ಅವಕಾಶವನ್ನ ನಾವು ಕೊಡ್ತಾ ಇದೀವಿ ಕಾನೂನು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಕಲಿಯುವ ನಿಟ್ಟಿನಲ್ಲಿ. ಸೊ ಒಂದು ಸಪರೇಟ್ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಓಪನ್ ಮಾಡಿ ಮೇಡಮ್ ಅವ್ರನ್ನ ಅಡ್ಮಿನ್ ಆಗಿ ನಾನು ಲೀಡ್ ಅಡ್ವೈಸರ್ ಆಗಿ ನಾನು ಅಪಾಯಿಂಟ್ ಮಾಡ್ತಾ ಇದ್ದೀನಿ ಒಂದು ಈ ಒಂದು ಸಂದರ್ಭದಲ್ಲಿ. ಸೊ ಇದನ್ನ ಎಲ್ಲರೂ ಸಹ ಸದುಪಯೋಗವನ್ನ ಪಡ್ಕೋಬೇಕು ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಹೇಮಾವತಿ ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ನಾನು ಈ ಕಾರ್ಯಕ್ರಮದ ಮೂಲಕ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪ್ಲಾಟ್ಫಾರ್ಮ್. And Baba Sahib sir, thank you so much for giving me this opportunity and introducing me to this forum. Thank you sir. Thank you so much sir. Thank you so much. ಸರ್ ನಮಸ್ಕಾರ. ಮೊಬೈಲ್ ನಂಬರ್ ಹೇಗೆ ಟಚ್ ಅಲ್ಲಿ ಇರೋದು ಅನ್ನೋದು ದಯವಿಟ್ಟು ಮಾಹಿತಿ ಕೊಡಿ.